ವಂದನೆಗಳಮ್ಮ. ವಂದನೆಗಳು. ಎಲ್ಲರಿಗೂ ವಂದನೆಗಳು. ವಂದನೆಗಳು. ಓಕೆ, ಎಲ್ಲರ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಿಮ್ಮ ಮಕ್ಕಳೊಟ್ಟಿಗೆ ನಿಮ್ಮ ವಾಕ್ಯಗಳನ್ನು ಮಾತನಾಡುವುದಕ್ಕೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಎಲ್ಲಾ ನಿಮ್ಮ ಮಕ್ಕಳನ್ನು ತಂದೆ ನೀವು ಕಾಪಾಡ್ತಾ ಇದ್ದೀರಾ. ಎಲ್ಲರಿಗೂ ಬೇಕಾದಂತ ಆಹಾರವನ್ನು, ಅದೇ ರೀತಿಯಲ್ಲಿ ಆತ್ಮಿಕ ಆಹಾರವನ್ನು, ಆರೋಗ್ಯವನ್ನು, ಬಲವನ್ನು, ಒಳ್ಳೆ ನಿದ್ದೆಯನ್ನು ಕೊಟ್ಟು ನಮ್ಮನ್ನೆಲ್ಲರನ್ನ ನಡೆಸ್ತಾ ಇದ್ದೀರಾ ತಂದೆ. ನಿಮಗೆ ಸ್ತೋತ್ರಗಳು ತಂದೆ. ಮತ್ತೆ ಈ ಒಂದು ಬೆಳಗಿನ ಜಾವದಲ್ಲಿ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸುವಂಥದ್ದು, ಅದೇ ರೀತಿಯಲ್ಲಿ ಪ್ರಾರ್ಥನೆಯ ಮೂಲಕ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ತಂದೆ. ಎಷ್ಟು ಮಂದಿ ಕುಟುಂಬ ಸಹಿತವಾಗಿ ನಿಮ್ಮ ವಾಕ್ಯಗಳನ್ನು ತಿಳಿದುಕೊಳ್ಬೇಕು, ಕಲ್ತ್ಕೊಳ್ಬೇಕು ಎಂಬ ಒಳ್ಳೆ ಆಲೋಚನೆಯಿಂದ ಇದ್ದಾರೋ ಎಲ್ಲರನ್ನೂ ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಪ್ರಾಮುಖ್ಯವಾದ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ನಿಜವಾದ ಕ್ರೈಸ್ತರು ಹೀಗೆ ಇರಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ನಿಜವಾದ ಕ್ರೈಸ್ತರು ಹೀಗೆ ಇರಬೇಕು ಎಂಬ. ಪ್ರಿಯರ ದೇವ್ರ ಮಕ್ಕಳ, ನಮ್ಮ ಆತ್ಮೀಯರೆಲ್ಲರಿಗೂ ಒಂದು ಮನವಿ. ಗೂಗಲ್ ಮೀಟ್ನಲ್ಲಿ ಪ್ರತಿದಿನ ದೈವ ಸಂದೇಶವನ್ನು ನೀಡುವಂಥದ್ದು. ಪ್ರತಿಯೊಬ್ಬ ದೈವ ಸೇವಕರು ಈ ಒಂದು ವಾಕ್ಯಗಳನ್ನ ನಮ್ಮೆಲ್ಲರಿಗೆ ಹಂಚುವಂಥದ್ದು ನಡೀತಾ ಇದೆ. ಪ್ರಿಯರೇ, ಎಲ್ಲರೂ ನೀವು ಸೇರಿ ಬರ್ತಾ ಇದ್ದೀರಾ. ಕೆಲವರು ಮಾತ್ರ ಕೆಲವರು ಸೇವಕರು ಬಂದಾಗ ಮಾತ್ರ ಬಂದು ಹೋಗ್ತಾ ಇರ್ತಾರೆ. ಆದ್ರೆ ಪ್ರತಿದಿನ ಬರುವಂತ ಆತ್ಮೀಯರು ಖಂಡಿತವಾಗಿ ಬಂದು ವಾಕ್ಯಗಳನ್ನ ಕೇಳಿ ಕಲ್ತ್ಕೊಳ್ತಾ ಇದ್ದೀರಾ. ಆದ್ರೆ ಇನ್ನು ಕೆಲವರು ತಮಗೆ ಅನುಕೂಲವಾಗಿ ಮಾಡ್ಕೊಂಡು ಬರುವಂತ ವ್ಯಕ್ತಿಗಳು ಕೂಡ ಇದ್ದಾರೆ. ಹಾಗಲ್ಲ, ನಮ್ಮ ಸೇವಕರಲ್ಲಿ ಯಾರು ಬಂದು ಮಾತಾಡಿದ್ರು ಕೂಡ ನಾವೆಲ್ಲರೂ ಸೇರ್ಬೇಕು. ನಮ್ಮ ಸೇವೆಯಲ್ಲಿ ದೊಡ್ಡ ಸೇವಕರಿದ್ರು ಇಲ್ಲ ಚಿಕ್ಕ ಸೇವಕರಿದ್ರು, ಯಾರು ಬಂದ್ರು ಕೂಡ ಎಲ್ಲರೂ ಸೇರಿ ಬರುವಂಥದ್ದೇ ಅದು ಆಶೀರ್ವಾದಕರವಾದದ್ದು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೀವು ಗಮನಿಸ್ರಿ, ಪ್ರತಿಯೊಬ್ಬರು ಕೂಡ ಇದನ್ನ ಪಾಲಿಸ್ರಿ ಪ್ರಿಯರೇ. ಇವತ್ತು ಒಂದು ಒಳ್ಳೆ ಅಂಶ ಇದು. ನಿಜವಾದ ಕ್ರೈಸ್ತರು ಹೀಗೆ ಇರಬೇಕು ಅಂತ. ಅಂದ್ರೆ ನಾವು ಪ್ರತಿದಿನ ಒಬ್ಬೊಬ್ಬರ ಮೂಲಕ ಒಂದೊಂದು ಅಂಶವನ್ನ ಕಲಿತಾ ಇದ್ದೀವಿ. ನಾವೆಲ್ಲರೂ ಕಲಿಯೋಣ. ನಾವೆಲ್ಲರೂ ಹೀಗೇನೆ ಒಂದು ದೇವರ ಧ್ಯಾನದಲ್ಲಿ, ದೇವರ ಸಹವಾಸದಲ್ಲಿ ನಾವೆಲ್ಲರೂ ಹೋಗೋಣ ಪ್ರಿಯರೇ. ಪ್ರತಿದಿನ ಇರೋಣ. ಓಕೆ. ಒಂದು ವಚನವನ್ನ ನಾನು ತೋರಿಸ್ತೀನಿ, ಹೇಗಿರ್ಬೇಕು ಅಂತ. ಒಂದು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಆ ವಚನವನ್ನ ನೋಡೋಣ. ಕೀರ್ತನೆ ಗ್ರಂಥ 15ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ಇಲ್ಲಿ ಬರೆಯಲ್ಪಟ್ಟಿರುತ್ತೆ. ಕೀರ್ತನೆ ಗ್ರಂಥ 15ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ಓದಿಮ್ಮ.
ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಃಪೂರ್ವಕವಾಗಿ ಸತ್ಯವಚನವನ್ನಾಡುವವನೂ ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ಕೊಳ್ಳದವನೂ ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಸಾಕು ಪ್ರಿಯ. ನೋಡಿ, ನಿಜವಾದ ಕ್ರೈಸ್ತರು ಹೀಗೆ ಇರಬೇಕು ಎಂಬುವಂತ ಅಂಶ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಕೀರ್ತನೆ ಗ್ರಂಥದಲ್ಲಿ ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಗುಡಾರದಲ್ಲಿ ಅಂದ್ರೆ ಆತನ ಸಭೆಯಲ್ಲಿ ಅಂತ ಅರ್ತಾರೆ. ಆತನ ಸಭೆಯಲ್ಲಿ ಇಲ್ಲ ಆತನ ಮಂದಿರದಲ್ಲಿ ಭಕ್ತರು. ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು ಎಂಥವನಾಗಿರಬೇಕು ಅಂತ ನೋಡುವಾಗ ಅವನು ಸಜ್ಜನನು, ನೀತಿವಂತನು, ಮನಃಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಸಜ್ಜನನು ಆಗಿರಬೇಕು, ನೀತಿವಂತನು, ಮನಸ್ಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಏಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವವನು, ಯಾರನ್ನೂ ನಿಂದಿಸದವನು ಆಗಿರಬೇಕು. ಯಾರನ್ನೂ ಅಂದ್ರೆ ಈ ವಚನ ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಮ್ಮನ್ನ ತುಂಬಾ ಉನ್ನತವಾಗಿ ನೋಡ್ಬೇಕನ್ನುವಂಥದ್ದೇ ನಮ್ಮ ತಂದೆಯ ಚಿತ್ತ. ನಾವು ಸತ್ಯದ ಮಾರ್ಗದಲ್ಲಿ ನಡಿಬೇಕು, ರಕ್ಷಣೆಯಲ್ಲಿ ಇರಬೇಕು. ಓಕೆ, ಸತ್ಯದ ಮಾರ್ಗದಲ್ಲಿ ನಡೆಯುವಂತ ನಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು ಅಂತ ದೊಡ್ಡ ಗುಣ ಇರಬೇಕು, ಉನ್ನತವಾದಂತ ಗುಣಗಳು. ಅದು ದೇವರಲ್ಲಿ ಇದ್ದಂತ ಒಳ್ಳೆ ಗುಣಗಳಿದೆಯಲ್ಲ, ಅಂತ ಒಳ್ಳೆ ಗುಣಗಳು ನಮ್ಮೆಲ್ಲರಲ್ಲಿ ಇರಬೇಕು ಅಂತೇಳಿ ದೇವರು ಹೇಳುವಂತ ಮಾತು ಕ್ರಿಸ್ತ ಪೂರ್ವದಲ್ಲಿ ಭಕ್ತರ ಮೂಲಕ ಮಾತನಾಡುವಂಥದ್ದು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನು ಆಗಿರಬೇಕು ಅಂತ. ನೋಡಿದ್ರೆ ಯಾರನ್ನೂ ನಿಂದಿಸಬಾರದು ಅಂತೆ. ಅಂದ್ರೆ ನಿಜವಾದ ಕ್ರೈಸ್ತರು ಹೀಗೆ ಇರಬೇಕು ಅಂದಾಗ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗದವರು, ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರನ್ನ ನಾವು ನೋಡುವಾಗ ಏನ್ರಿ, 1ನೇ ಶತಮಾನದಲ್ಲಿ ಅಪೋಸ್ತಲರನ್ನ ನೋಡಿ, ಯೇಸು ಕ್ರಿಸ್ತರನ್ನ ನಂಬಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂತ ಕ್ರೈಸ್ತರನ್ನ ನೋಡಿ, ಅವರ ಮಾತುಗಳು, ಅವರ ಜೀವನ, ಅವರ ಗುಣಗಳು ಎಷ್ಟು ಅದ್ಭುತವಾಗಿ ಇದೆ, ಬಹಳ ಅದ್ಭುತವಾಗಿ ಇವೆಲ್ಲ ಗುಣಗಳು ಅಲ್ಲಿ ಕಾಣುತ್ತೆ. ಅವನು ಭ್ರಷ್ಟರನ್ನು ಜೆರೆದು ಬಿಟ್ಟವನು, ಆಮೇಲೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು ಅಂತಾನೆ. ಅಂದ್ರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನ ಸನ್ಮಾನಿಸುವಂಥದ್ದು. ಇವು ನೋಡಿ, ಈಗಿನ ಕಾಲದಲ್ಲಿ ಅಂತ ಗುಣಗಳು ಕಾಣಲ್ಲ ರೀ. ಯಾಕಂದ್ರೆ ನಾವು ಸ್ವಾರ್ಥದಿಂದ ಯೋಚನೆ ಮಾಡ್ತಾ ಇರ್ತೀವಿ. ಸ್ವಾರ್ಥ ಅಂದ್ರೆ ಇನ್ನೊಬ್ಬರನ್ನ ನಾವು ಸನ್ಮಾನಿಸುವಂಥದ್ದು, ಇನ್ನೊಬ್ಬರನ್ನ ಒಳ್ಳೆ ರೀತಿಯಿಂದ ನೋಡುವಂಥದ್ದು, ಓಕೆ, ಇನ್ನೊಬ್ಬರಿಗೆ ಒಳ್ಳೆದನ್ನ ಮಾಡುವಂಥದ್ದು. ಇಂತಹ ಗುಣಗಳು ಬಹಳ ಕಡಿಮೆ, ಸ್ವಲ್ಪ ಮಂದಿಯಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಒಳ್ಳೆ ಗುಣಗಳು ಕಾಣಬೇಕು, ಶ್ರೇಷ್ಠವಾದಂತ ಗುಣಗಳು ಕಾಣಬೇಕು ಅಂತ ಕ್ರೈಸ್ತರಲ್ಲಿ. ಮೊದಲನೇದಾಗಿ ನೋಡಿ, ಕ್ರೈಸ್ತರು ಅಂತ ನಾವು ಕರೆಯಲ್ಪಡ್ತಾ ಇದೀವಿ ಅಂದ್ರೆ ಯಾವಾಗ ಬ್ಯಾಪ್ಟಿಸಮ್ ತಗೊಂಡಿರ್ತೀವೋ, ಬ್ಯಾಪ್ಟಿಸಮ್ ತಗೊಂಡ ಮೇಲೆ ನಾವು ಕ್ರೈಸ್ತರು ಎಂದು ಕರೆಯಲ್ಪಡ್ತೀವಿ. ಬ್ಯಾಪ್ಟಿಸಮ್ ತಗೊಂಡು ಕ್ರೈಸ್ತರೆಂದು, ಅದು ನಿಜವಾದ ಕ್ರೈಸ್ತರೆಂದು ಕರೆಯಲ್ಪಡ್ಬೇಕಾದ್ರೆ
ದೇವರು ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ ಹೇಗೆ ಇರಬೇಕು ಅಂತೇಳಿ. ಈ ಗುಣಗಳೆಲ್ಲ ಕೂಡ ಇರಬೇಕು ಅಂತೇಳಿ ಹೇಳಿರುವಂತ ಮಾತುಗಳು. ಹ್ಮ್ ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಆಮೇಲೆ ಕೆಳಗಡೆ ಮಾತು ನೋಡಿ, ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಇಂಥವನು ಎಂದಿಗೂ ಕದಲುವುದಿಲ್ಲ. ಅಂದ್ರೆ ಕೆಲವರು ಲಂಚದಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಕ್ರೈಸ್ತರಲ್ಲಿ ಕೂಡ ಇದ್ದಾರೆ. ಕ್ರೈಸ್ತರಲ್ಲಿ ಕೂಡ ಲಂಚ ಕೊಟ್ರನೆ ಕೆಲಸ ನಡೀತಾ ಇರುತ್ತೆ. ಓಕೆ, ಇಲ್ಲಿ ಗಮನಿಸ್ಬೇಕು, ಕ್ರೈಸ್ತರಂದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡದವರು, ಚಾಡಿ ಹೇಳದವರು, ಮತ್ತೊಬ್ಬರಿಗೆ ನ್ಯಾಯ ಮಾಡುವವರು. ಒಳ್ಳೆ ಗುಣ ಇದು, ದೇವರಲ್ಲಿದ್ದಂಥದ್ದು. ಇದು ಯೇಸು ಕ್ರಿಸ್ತರಲ್ಲಿ ಕಾಣುವಂತ ಒಳ್ಳೆ ಗುಣಗಳು ಇರುತ್ತೆ ಪ್ರಿಯರೇ. ನೋಡಿ, ದೇವರು ಲೋಕವನ್ನೇ ಕೊಟ್ಟಿದ್ದಾರೆ. ಈ ಲೋಕ ಎಲ್ಲದೂ ಕೂಡ ದೇವರದು. ಲೋಕದಲ್ಲಿರುವಂತ ಪ್ರತಿಯೊಂದು ಕೂಡ ಎಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಎಲ್ಲರೂ ಸಮವಾಗಿ ಐಕ್ಯವಿಂದ ಒಳ್ಳೆ ರೀತಿಯಿಂದ ನೀವೆಲ್ಲರೂ ಬದುಕಬೇಕು, ಜೀವಿಸಬೇಕು ಈ ಲೋಕದಲ್ಲಿ ಅಂತೇಳಿ ತಂದೆಯಾದ ದೇವರು ಧಾರಾಳವಾಗಿ ಕೊಟ್ಟಿರುವಂತದ್ದು ನೋಡ್ತೀವಿ ಪ್ರಿಯರೇ. ಮತ್ತೊಂದು ವಚನವನ್ನು ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ ಏನ್ರಿ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನ ನೋಡಿ ಪ್ರಿಯರೇ. ಅದಕ್ಕಿಂತ ಮುಂಚಿತವಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಕ್ಷಮಿಸಬೇಕು, 1ನೇ ಅಧ್ಯಾಯ 15. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೇ ಅಲ್ಲ. ಸಾಕು ನೋಡಿದ್ರ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೇ ಅಲ್ಲ. ನೋಡಿ, ಒಂದು ಕಾಲದಲ್ಲಿ ಅಂಧಕಾರದಲ್ಲಿ ಇದ್ದೀವಿ, ಅಂದ್ರೆ ಪಾಪದ ವ್ಯಾಮೋಹದಲ್ಲಿ ಇದ್ದೀವಿ ಪ್ರಿಯರೇ. ಪಾಪದ ವ್ಯಾಮೋಹದಲ್ಲಿ ಇದ್ದಂತ, ಅಂಧಕಾರದಲ್ಲಿ ಇದ್ದಂತ ನಮ್ಮನ್ನು ಯಾರು ಕರೆದಿದ್ದಾರೆ? ದೇವರು. ನಮ್ಮನ್ನ ದೇವರು ಕರೆದಿದ್ದಾರೆ. ದೇವರು ಯಾತಕ್ಕಾಗಿ ಕರೆದಿದ್ದಾರೆಪ್ಪ ಅಂತ ನೋಡುವಾಗ ಏನ್ರಿ, ಇಲ್ಲಿ ಗಮನಿಸ್ಬೇಕು, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಅಂದ್ರೆ ಪರಿಶುದ್ಧರಾಗಿರುವುದಕ್ಕೆ ಕರೆದಿದ್ದಾರಂತೆ, ನೀತಿವಂತರಾಗಿ ಜೀವಿಸೋದಕ್ಕೆ ಕರೆದಿದ್ದಾರಂತೆ, ನಿತ್ಯ ಜೀವವನ್ನ ಪಡೆದುಕೊಳ್ಳೋದಕ್ಕೆ ಕರೆದಿದ್ದಾರಂತೆ. ಅದನ್ನು ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಾವು ನಿಜವಾದ ಕ್ರೈಸ್ತರು ಎಂದು ನಾವು ಕರೆಯಲ್ಪಡ್ಬೇಕು. ಕ್ರೈಸ್ತರು ಅಂತ ಕರೆಯಲ್ಪಡ್ತಾ ಇದೀವಿ, ಕ್ರೈಸ್ತರು ಎಂದು ಕರೆಯಲ್ಪಡ್ತಾ ಇದೀವಿ ಲೋಕದಲ್ಲಿ. ಓಕೆ, ಎಷ್ಟು ಮಂದಿ ಕರೆಯಲ್ಪಡ್ತಾ ಇದ್ದಾರೆ? ಸುಮಾರು 350 ಕೋಟಿಯಿಂದ 400 ಕೋಟಿವರೆಗೆ ಕ್ರೈಸ್ತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಅದರಲ್ಲಿ ನಿಜವಾದ ಕ್ರೈಸ್ತರು ಯಾರು? ನಿಜವಾದ ಕ್ರೈಸ್ತರಾಗಿ ನಾವು ಕರೆಯಲ್ಪಡ್ಬೇಕು. ಯಾರು ಕರಿಬೇಕು ನಿಜವಾದ ಕ್ರೈಸ್ತರೆಂದು? ಈ ಲೋಕದಲ್ಲಿ ಕರೀತಾರೋ ಬಿಡ್ತಾರೋ ಗುರುತಿಸ್ತಾರೋ ಅದು ಎರಡನೇ ವಿಷಯ. ತಂದೆಯಾದ ದೇವರು ಮೊಟ್ಟ ಮೊದಲು ನಮ್ಮನ್ನ ಗುರುತಿಸ್ಬೇಕು. ತಂದೆಯಾದ ದೇವರು ನಮ್ಮನ್ನ ಗುರುತಿಸ್ಬೇಕು. ನೋಡಿ, ಭಕ್ತರನ್ನ ಏನ್ರಿ ಗುರುತಿಸಿದ್ದಾರೆ. ಭಕ್ತರಿದ್ದಾರಲ್ಲ, ಅವರೆಲ್ಲರನ್ನ ದೇವರು ಗುರುತಿಸಿ ಇವ್ರು ನನ್ನ ಮಕ್ಕಳು ಅಂತೇಳಿ ಒಳ್ಳೆ ಸಾಕ್ಷಿಯನ್ನ ಅವರೆಲ್ಲರನ್ನ ಕುರಿತು ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಇವ್ರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನೋಡಿ, ಒಂದು ಮಾತು ಎಲ್ಲಿರುತ್ತಪ್ಪ ಅಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ
11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 38ನೇ ವಚನವನ್ನು ನೋಡಿ ಪ್ರಿಯರೇ. 38ನೇ ವಚನ, 39, 40. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಹ್ಮ್. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲೆಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡಿದ್ರ, ಅಂದ್ರೆ ಇವರು ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದಾರಂತೆ. ಯಾರ್ಯಾರಪ್ಪ ಅಂತ ನೋಡುವಾಗ 11ನೇ ಅಧ್ಯಾಯ ನೀವು 4ನೇ ವಚನದಿಂದ ನೋಡ್ಕೊಂಡ್ ಬಂದ್ರೆ ಭಕ್ತರ ಲೀಸ್ಟು ಅಲ್ಲಿ ಕಾಣುತ್ತೆ. ಹಳೆ ಒಡಂಬಡಿಕೆಯಲ್ಲಿದ್ದಂತ ಭಕ್ತರ ಲೀಸ್ಟು ಕಾಣುತ್ತೆ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿದ್ದಂತ ಭಕ್ತರ ಲೀಸ್ಟು ಕೂಡ ಕಾಣುತ್ತೆ ರೀ. ಹಳೆ ಒಡಂಬಡಿಕೆಯಲ್ಲಿದ್ದಂತ ಭಕ್ತರು, ಹೊಸ ಒಡಂಬಡಿಕೆಯಲ್ಲಿ ಇದ್ದಂತ ಭಕ್ತರು. ಅವರು ನಿಜವಾದ ಭಕ್ತರು. ಅವರು ನಿಜವಾದ ಭಕ್ತರು ಏನ್ರಿ. ಆ ಭಕ್ತಿಯಲ್ಲಿ ಕಪಟ ಇಲ್ಲ, ವೇಷಧಾರಣೆ ಇಲ್ಲ, ಮೋಸ ಇಲ್ಲ, ಅನ್ಯಾಯ ಇಲ್ಲ. ಈ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಎಂಥ ಭಕ್ತಿಪ ಅಂದ್ರೆ ಕಪಟ ಭಕ್ತಿ ಇರುತ್ತೆ. ಆ ಭಕ್ತಿಯಲ್ಲಿ ವೇಷಧಾರಣೆ ಇರುತ್ತೆ. ಆ ಭಕ್ತಿಯಲ್ಲಿ ಮೋಸ ಇರುತ್ತೆ, ಮೂಢನಂಬಿಕೆ ಇರುತ್ತೆ. ಈ ಕಾಲದಲ್ಲಿ ನೋಡುವಾಗ ಆ ರೀತಿ ಇರಕೂಡದು ನಾವು. ಬೈಬಲ್ ಗ್ರಂಥದಲ್ಲಿ ಭಕ್ತರಿದ್ದಾರಲ್ಲ, ಅಂತ ಭಕ್ತರಾಗಿ ನಾವು ನೋಡ್ಕೊಳ್ಬೇಕು. ನಾವು ಎಲ್ಲರನ್ನು ಪ್ರೀತಿಸ್ಬೇಕು. ಯಾರ ಮೇಲೆ ದ್ವೇಷ, ಯಾರ ಮೇಲೆ ಹಾಗೆ ಇಟ್ಕೊಳ್ಬಾರ್ದು. ಒಂದ್ ವೇಳೆ ಯಾರಾದ್ರೂ ಚೆನ್ನಾಗಿ ವಾಕ್ಯ ಹೇಳಿದಾರ, ದೇವ್ರ ಸ್ತೋತ್ರ ಮಾಡೋಣ, ಅವರಿಗೆ ವಂದನೆಗಳನ್ನು ಹೇಳೋಣ, ತಪ್ಪೇನಿಲ್ಲ. ಆದ್ರೆ ಅವರು ನಡ್ಕೊಂಡ ರೀತಿಯಲ್ಲಿ ನಾವು ನಡ್ಕೊಳ್ಬಾರ್ದು. ಕೆಲವರು ಏನಪ್ಪಾ ಅಂದ್ರೆ ಹೇಳೋ ತನಕ ಮಾತ್ರ ಹೇಳ್ತಾರೆ, ಜೀವಿತದಲ್ಲಿ ಭಕ್ತಿ ಇರಲ್ಲ, ಜೀವಿತದಲ್ಲಿ ದೇವರು ಕೋರಿಕೊಂಡಂತ ಗುಣಗಳಿರಲ್ಲ. ಬೈಬಲ್ಗೆ ವಿರುದ್ಧವಾದಂತ ಗುಣಗಳನ್ನು ಕಾಣುತ್ತೇವೆ. ಆದ್ದರಿಂದ ಮನುಷ್ಯರು ಯಾರ್ಯಾರು ಇರ್ತಾರೋ ಇರ್ಲಿ, ಯಾರ್ಯಾರು ವಾಕ್ಯವನ್ನು ಹೇಳ್ತಾರೋ ಹೇಳಲಿ, ನಾವು ಎಲ್ಲರ ಹತ್ರ ವಾಕ್ಯಗಳನ್ನ ಕೇಳೋಣ. ಒಂದ್ ವೇಳೆ ತಾಳ್ಮೆ ಇದ್ರೆ ಚೆನ್ನಾಗಿ ವಾಕ್ಯ ಯಾರು ಹೇಳ್ತಾರೋ ಹುಡುಕಿ ತಿಳ್ಕೊಳ್ಳೋಣ, ತಪ್ಪೇನಿಲ್ಲ. ಆದ್ರೆ ದಾರಿ ತಪ್ಪಿ ನಾವು ಹೋಗ್ಬಾರ್ದು. ನಮಗೆ ಯಾರು ದಾರಿ ತೋರಿಸ್ಕೊಟ್ಟಿದ್ದಾರೋ, ನಮ್ಗೆ ಯಾರು ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ, ಸತ್ಯದ ಮಾರ್ಗವನ್ನು ಹುಡುಕಿ ಕೊಟ್ಟಿದ್ದಾರೋ ಅಂತವರಿಂದ ಯಾವಾಗ್ಲೂ ದೂರ ಆಗ್ಬಾರ್ದು, ಯಾವಾಗ್ಲೂ ದೂರ ಆಗ್ಬಾರ್ದು ಏನ್ರಿ. ಯಾವಾಗ್ಲೂ ಕೂಡ ದೇವರ ಸಹವಾಸದಲ್ಲಿ ಭಕ್ತಿಯಿಂದ ನಾವು ಹೋಗ್ಬೇಕು. ಪ್ರತಿನಿತ್ಯ ಆತ್ಮಿಕವಾಗಿ ನಾವು ಬೆಳಿಬೇಕು. ಚಿಕ್ಕವರು ದೊಡ್ಡವರು ಎಲ್ಲರೂ ಬೆಳೀತಾ ಇರಬೇಕು. ಅವರವರ ಪರಿಸರದಲ್ಲಿ, ಅವರವರು ಇದ್ದಂತ ಆ ಒಂದು ಜಾಗದಲ್ಲಿ, ಅವರವರ ಒಂದು ಊರಿನಲ್ಲಿ ಏನ್ ನಡಿಬೇಕಪ್ಪ ಅಂದ್ರೆ ಸುವಾರ್ತೆ ಕೆಲಸ ನಡಿಬೇಕು, ದೇವರ ಕೆಲಸ ನಡಿಬೇಕು. ಅವರವರು ಇರುವಂತ ಒಂದು ಪರಿಸರದಲ್ಲಿ ಒಳ್ಳೆ ಹೆಸರನ್ನ, ಒಳ್ಳೆ ಹೆಸರು ಹೇಗ್ ಬರುತ್ತಪ್ಪ ಅಂದ್ರೆ ವಾಕ್ಯಗಳನ್ನ ಪಾಲಿಸುವುದರಿಂದನೇ ಬರುತ್ತೆ ವಿನಃ, ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಬರುತ್ತೆ ವಿನಃ ಮನೆಯಲ್ಲಿ ಕೂತ್ಕೊಂಡ್ರೆ ಬರಲ್ಲ. ಅದಕ್ಕೆ ಗಮನಿಸ್ಬೇಕು. ನಾವು ನಿಜವಾದ ಭಕ್ತರಾಗಿ ಕಾಣಬೇಕು, ನಿಜವಾದ ಕ್ರೈಸ್ತರಾಗಿ ನಾವು ಕಾಣಬೇಕು. ತುಂಬಾ ಜನ ಏನಪ್ಪಾ ಅಂದ್ರೆ ಕ್ರೈಸ್ತರು ಅಂತೇಳಿ ಹೇಳ್ಕೊಳ್ತಾರೆ ಪ್ರಿಯರೇ. ವಾಕ್ಯದಲ್ಲಿ ನೋಡುವಾಗ, ವಾಕ್ಯವನ್ನ ಪರಿಶೋಧನೆ ಮಾಡುವಾಗ, ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ, ಭಿನ್ನವಾಗಿ ಪ್ರಾರ್ಥನೆ, ಭಿನ್ನವಾಗಿ ನಡವಳಿಕೆ, ಭಿನ್ನವಾಗಿ ಹೋರಾಟಗಳು ಇರುತ್ತೆ ರೀ. ಈ ಲೋಕದಗೋಸ್ಕರ ಪ್ರಯಾಸ ಇರುತ್ತೆ. ಇವಾಗ ಕೊಲೆಸದವರಿಗೆ ಬರೆದ ಪತ್ರಿಕೆ, ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನ ನೋಡಿ. ಕೊಲೆಸದವರಿಗೆ ಬರೆದ ಪತ್ರಿಕೆ 3:12ನೇ ವಚನ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕಣಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನೋಡಿದ್ರ ಏನೇನ್ ಧರಿಸ್ಕೊಳ್ಬೇಕಂತೆ? ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಅಂತಾರೆ. ಅಂದ್ರೆ ಈ ಗುಣಗಳನ್ನ ಧರಿಸಿಕೊಂಡು ಹೊರಗಡೆ ಇದ್ದಾಗ ಅಕ್ಕಪಕ್ಕದಲ್ಲಿ ಜನ
ಏನ್ರಿ ಒಂದು ದಿನ ಇಲ್ಲಾಂದ್ರೆ ಒಂದು ದಿನ ನಮ್ಮ ಪರಿಸರದಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಅವರು ಗುರುತಿಸ್ತಾರೆ. ಈ ಮನುಷ್ಯನಲ್ಲಿ ನಿಜವಾಗ್ಲೂ ದೇವರ ಭಕ್ತಿ ಇದೆ, ಪ್ರೀತಿ ಇದೆ. ಇನ್ನು ಹೊರಗಡೆ ನೀವು ಕೆಲಸ ಮಾಡುವಾಗ ತುಂಬಾ ಜಾಣರಾಗಿರ್ಬೇಕು. ತುಂಬಾ ಅಂದ್ರೆ ಸುಮ್ನೆ ನಮ್ಮನ್ನ ರೇಗಾಡಿಸ್ತಾ ಇರ್ತಾರೆ. ಸುಮ್ನೆ ನಮ್ಮನ್ನು ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ. ಅಲ್ಲಿ ಮಾತಾಡ್ಬೇಕು, ನ್ಯಾಯವಾಗಿ ಮಾತಾಡ್ಬೇಕು. ಮೌನವಾಗಿರೋದಲ್ಲ. ಮೌನವಾಗಿರೋದಲ್ಲ, ನ್ಯಾಯವಾಗಿ ಮಾತಾಡಬೇಕು. ಓಕೆ. ತಪ್ಪು ನಡೆದಾಗ ಒಂದು ರೀತಿಯಲ್ಲಿ ಎಚ್ಚರಿಸ್ಬೇಕು. ಜಾಗ್ರತೆಯಿಂದ ನಾವು ಮಾತಾಡಬೇಕಾಗತ್ತೆ. ಆದರೆ ನಮ್ಮ ಜೀವನದಲ್ಲಿ ಇವೆಲ್ಲ ಕೂಡ ಕಾಣಬೇಕು ಪ್ರಿಯರಾದ ದೇವರ ಮಕ್ಕಳೇ. ನಮ್ಮ ಜೀವನದಲ್ಲಿ ನಮ್ಮನ್ನು ಕುರಿತು ಹೇಳುವಂಥದ್ದು ಅದ್ಭುತವಾದದ್ದು ನೋಡಿ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರತಿಷ್ಠಿತರು, ಪ್ರಿಯರು ಆಗಿರೋದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಅಂದ್ರೆ ಈ ಗುಣಗಳು ಕಾಣಬೇಕು. ಯಾರಲ್ಲಿ ಕಾಣಬೇಕು? ಪ್ರತಿ ಕ್ರೈಸ್ತರಲ್ಲಿ ಕಾಣಬೇಕು. ಇವಾಗ ಪ್ರತಿ ಕ್ರೈಸ್ತರಲ್ಲಿ ಅಂದ್ರೆ ಸುಮಾರು 350 ಕೋಟಿಯಿಂದ 400 ಕೋಟಿಯವರೆಗೆ ಟೋಟಲ್ ಪ್ರಪಂಚ ದೇಶದಲ್ಲಿರುವಾಗ ಎಲ್ಲರಲ್ಲಿ ಇಂಥ ಗುಣ ಕಂಡಾಗ ಏನ್ರಿ ಈ ಪ್ರಪಂಚ ಹೇಗಿರುತ್ತೆ ಗೊತ್ತಾರೆ? ಅದ್ಭುತವಾಗಿರುತ್ತೆ. ಎಲ್ಲೆಲ್ಲಿ ಕ್ರೈಸ್ತರು ಇರ್ತಾರೋ ಅಲ್ಲಿ ದೇವರ ರಾಜ್ಯ ಅದು. ಕ್ರೈಸ್ತರು ಇರ್ತಾರೆ ನೋಡಿ, ಕ್ರೈಸ್ತರು ಎಲ್ಲಿ ಇರ್ತಾರೋ ಅದು ದೇವರ ರಾಜ್ಯ. ಕ್ರೈಸ್ತರು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ಓಕೆ. ಅವರಲ್ಲಿ ಈ ಗುಣಗಳಿದ್ದಾಗ ಅಲ್ಲಿ ಪ್ರಿಯರೇ ದೇವರ ರಾಜ್ಯ. ಆಲ್ರೆಡಿ 1ನೇ ಶತಮಾನದಲ್ಲಿ ಈ ದೇವರ ರಾಜ್ಯ ಸ್ಥಾಪನೆಯಾಗಿದೆ. ಈಗಿನ ಕಾಲದಲ್ಲಿ ದೇವರ ರಾಜ್ಯ ಬರ್ಲಿ ಬರ್ಲಿ ಅಂತೇಳಿ ಇವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರ ರಾಜ್ಯ ಬಂದಿದೆಯಲ್ಲ, ಯೇಸು ಕ್ರಿಸ್ತರ ರಾಜ್ಯ, ಯೇಸು ಕ್ರಿಸ್ತರ ಸಭೆ ಇದು. ಯೇಸು ಕ್ರಿಸ್ತರ ಸಭೆಯಲ್ಲಿ ಇದ್ದಂತ ವಿಶ್ವಾಸಿಗಳಾಗಿರುವಂತ ನಾವು, ಭಕ್ತರಾಗಿರುವಂತ ನಾವು, ಕ್ರೈಸ್ತರೆಂದು ಕರೆಯಲ್ಪಡುತ್ತಿರುವಂತ ನಾವು ಹೀಗೆ ಬದುಕಬೇಕು ಅಂತ ಹೇಳ್ತಾರೆ. ಕೀರ್ತನೆ ಗ್ರಂಥದಲ್ಲಿ ನೋಡಿದ್ದೀವಿ, ಪೇತ್ರನ ಪತ್ರಿಕೆಯಲ್ಲಿ ನೋಡಿದ್ದೀವಿ, ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೀವಿ, ಇವಾಗ ಕೊಲೆಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಇಂತಹ ಗುಣಗಳು ನಮ್ಮಲ್ಲಿ ಕಾಣಬೇಕು ಅಂತ. ಇಂಥ ಗುಣಗಳು ಅಮ್ಮ ಒಂದ್ಸಾರಿ ಯೋಚನೆ ಮಾಡಿಮ್ಮ, ಎಲ್ಲರೂ ಕೂಡ ಆಲೋಚನೆ ಮಾಡಿ. ನಾವು ಈ ಲೋಕದಲ್ಲಿ ಈ ಗುಣಗಳನ್ನೆಲ್ಲ ಸಂಪಾದನೆ ಮಾಡ್ಕೋಬೇಕು. ಯಾಕಂದ್ರೆ ಸಂಪಾದನೆ ಮಾಡಿಕೊಳ್ಳುವಂತ ಕಾಲ ಇದು. ಏನ್ರಿ? ಸಂಪಾದನೆ ಮಾಡಿಕೊಳ್ಳುವಂತ ಕಾಲ, ಕೂಡಿಟ್ಟುಕೊಳ್ಳುವಂತ ಕಾಲ ಇದು. ಕೂಡಿಟ್ಟುಕೊಳ್ಳುವಂತ ಕಾಲ ಅಂದ್ರೆ ಏನಂದುಕೊಂಡಿದ್ದೀರಾ? ಹಣ, ಆಸ್ತಿ, ಒಡವೆ ಇದಲ್ಲ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬನ್ನಿ ಪ್ರಿಯರೇ, ಏನನ್ನ ಕೂಡಿಟ್ಕೊಳ್ಬೇಕು ಅಲ್ಲಿ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನ ನೋಡಿ ಪ್ರಿಯರೇ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕಣ್ಣ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕಣ್ಣ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಸಾಕಮ್ಮ. ನೋಡಿದ್ರೆ ಇಲ್ಲಿ, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಗಂಟು ಮಾಡೋದು ಗೊತ್ತಾಗಿದೆಯಾ ನಮ್ಗೇನಾದ್ರು? ಯಾರಿಗಾದ್ರೂ ಪರಲೋಕದಲ್ಲಿ ಗಂಟು ಮಾಡೋದು ಗೊತ್ತಾ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಂಡಿದ್ದು ಎಲ್ಲರಿಗೂ ಗೊತ್ತು. ಎಲ್ಲಾರು ಗಂಟು ಮಾಡಿ ಇಟ್ಕೊಳ್ತಾರೆ ಅವ್ರವ್ರ ಶಕ್ತಿ ಮೀರಿ. ಅಂದ್ರೆ ಈ ಲೋಕದಲ್ಲಿ ಬದುಕೋದಿಕ್ಕೆ ಗಂಟು ಇರ್ಲಿ, ಆದ್ರೆ ಉದ್ದೇಶ ಈ ಗಂಟುಗೋಸ್ಕರ ಅಲ್ಲ ಇರ್ಕೂಡ್ದು. ಏನೋ ನಮ್ಗೆ ಕಷ್ಟ ಸುಖ ಬಂದಾಗ ಹಣದ ಸಹಾಯ ಬೇಕಾಗುತ್ತೆ, ಯಾರಿಂದ ನಾವು ಕೈ ಚಾಚಬಾರ್ದು, ನಮ್ಮ ಭಾರ ನಾವೇ ಹೊತ್ಕೋಬೇಕು, ನಮ್ಮ ಕುಟುಂಬ ನಾವು ಪೋಷಣೆ ಮಾಡ್ಕೊಳ್ಬೇಕು ಅಂತೇಳಿ ಸ್ವಲ್ಪ ನಮ್ಗೆ ಏನ್ ಬೇಕು ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ, ತಪ್ಪೇನಿಲ್ಲ. ಉದ್ದೇಶ ಏನಾಗಿರ್ಬೇಕು? ನಮ್ಮ ಉದ್ದೇಶ ಏನಾಗಿರ್ಬೇಕು? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕು ಎನ್ನುವಂಥದ್ದು ಉದ್ದೇಶ ಆಗಿರ್ಬೇಕು. ಅಂದ್ರೆ ಪರಲೋಕದಲ್ಲೇ ಗಂಟು ಮಾಡಿ ಇಟ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಈ ಗುಣಗಳಿದ್ರೇನೆ ಸಾಧ್ಯವಾಗುತ್ತೆ. ಸದ್ಗುಣಗಳಂತ ಹೇಳಿದಾರಲ್ಲ,
ದಯೆ, ಕನಿಕರ, ಉಪಕಾರ, ಮಮತೆ, ಸದ್ಗುಣ ಇವೆಲ್ಲ ಹೇಳ್ತಾರಲ್ಲ, ಇಂಥ ಗುಣಗಳು ಬಹಳ ಪ್ರಾಮುಖ್ಯ ರೀ. ಪರಿಶುದ್ಧತೆ ಎನ್ನುವಂತ ಗುಣಗಳು ಬಹಳ ಪ್ರಾಮುಖ್ಯ. ಅದೇ ಪ್ರಕಾರ ಕೀರ್ತನೆಯಲ್ಲಿ ನೋಡಿದೀವಿ, ಅವೆಲ್ಲ ಪ್ರಾಮುಖ್ಯವಾದಂತ ಗುಣಗಳು. ಇಂಥ ಗುಣಗಳನ್ನ ನಾವು ಸಂಪಾದಿಸ್ಕೊಳ್ಬೇಕು. ಇಂಥ ಗುಣಗಳನ್ನ ಸಂಪಾದಿಸಿಕೊಂಡು ಆಮೇಲೆ ನಾವು ಅಕ್ಕಪಕ್ಕದಲ್ಲಿ ಆ ಗುಣಗಳನ್ನ ಹಂಚಿಕೊಳ್ಬೇಕು. ನಾವು ಸುವಾರ್ತೆಯನ್ನ ಹಂಚಿಕೊಳ್ಬೇಕು. ಅಂದ್ರೆ ದೇವರ ಪ್ರೀತಿಯನ್ನ, ದೇವರ ಸುವಾರ್ತೆಯನ್ನ ನಾವು ಹಂಚಿಕೊಳ್ಳುವವರಾಗಿರ್ಬೇಕು. ಕೇಳಿಲ್ಲಪ್ಪ ಅಂದ್ರೆ ಕನಿಷ್ಠ ಪಕ್ಷದಲ್ಲಿ ನಿಮ್ಮ ಪ್ರಾಂತದಲ್ಲಿ ಮನೆಯಲ್ಲಿ ಒಂದು ಪ್ರಾರ್ಥನೆ ಊಟ ಇಟ್ಕೊಂಡು 4 ಮಂದಿಗೆ ಏನ್ರಿ ಊಟ ಹಾಕಿ ದೇವರ ವಾಕ್ಯಗಳನ್ನ ಸಾರ್ಬೇಕಾಗುತ್ತೆ ಪ್ರಿಯರೇ. ನಿಜವಾದ ಕ್ರೈಸ್ತರು 1ನೇ ಶತಮಾನದಲ್ಲಿ ಇದ್ದಾರಲ್ಲ, ಅವರೆಲ್ಲರೂ ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ ಒಳ್ಳೆ ಸದ್ಗುಣಗಳು ಅಂದ್ರೆ ಹೃದಯದಲ್ಲಿ ಸದ್ಗುಣಗಳನ್ನ ತುಂಬಿಸಿಕೊಂಡು ತಮ್ಮ ಜೀವಿತದ ಮೂಲಕ, ಬದುಕಿನ ಮೂಲಕ ಏನ್ರಿ ಹೊರಗಡೆ ಒಳ್ಳೆ ಗುಣಗಳನ್ನ ಅವರು ಪರಿಚಯ ಮಾಡಿದ್ದಾರೆ. ನಾವು ಪರಲೋಕದಲ್ಲಿ ಬಹಳ ಗಂಟು ಮಾಡಿ ಇಟ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಬದುಕಿರುವಾಗ ಏನ್ ಮಾಡ್ಬೇಕು? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳುವಂಥದ್ದು ಅಂದ್ರೆ ಇವಾಗ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳು. ಭೂಲೋಕದಲ್ಲಿ ಒಂದು 10,000 ರೂಪಾಯಿಯನ್ನ ನೀವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಎಷ್ಟು ದಿನ? ಒಂದು ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಇದೆ ಅಂತ ತಿಳ್ಕೊಳ್ಳಿ. ಸುಮಾರು 10 ದಿನ ರಾತ್ರಿ ಹಗಲು ಸುಮಾರು ಒಂದು 12 ಗಂಟೆ ಕಷ್ಟಪಟ್ಟು ದುಡಿಬೇಕು. ಹೌದಲ್ವ? ಕಷ್ಟಪಟ್ಟು ದುಡಿದ್ರೆ ಒಂದು 10,000 ಎಷ್ಟು ದಿನ? ಒಂದು 10 ದಿನದಲ್ಲಿ, ಹೌದಲ್ವಾ? ಅಂದ್ರೆ 10 ದಿನದಲ್ಲಿ 10,000 ರೂಪಾಯಿ ನಾವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ 10 ದಿನ ಸುಮಾರು ದಿನಕ್ಕೆ 12 ಗಂಟೆ ಕೆಲಸ ನಡಿಬೇಕು. ಇವಾಗ ಪರಲೋಕವನ್ನ ನಾವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಎಷ್ಟು ದಿನ ದುಡಿಬೇಕು? ಎಷ್ಟು ದಿನ? ಕೇವಲ 10,000 ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಏನ್ರಿ, ಕೆಲವರು ತಿಂಗಳಾನ್ಗಟ್ಲೆ ಕೆಲಸ ಮಾಡ್ತಾ ಇರ್ತಾರೆ. ಅದು ಕೂಡ ಕೈಯಲ್ಲಿ ಉಳಿಯಲ್ಲ. ಈಗಿನ ಕಾಲದಲ್ಲಿ ಖರ್ಚು ಅಂದ್ರೆ ಸಂಪಾದನೆಗಿಂತ ಖರ್ಚೇ ಜಾಸ್ತಿ. ಯಾಕಂದ್ರೆ ಮೊದಲನೇದಾಗಿ ಊಟದ ಖರ್ಚು, ಎರಡನೇದಾಗಿ ಮನೆ ಖರ್ಚು, ಕರೆಂಟ್ ಖರ್ಚು, ಆಮೇಲೆ ರೋಗಗಳು ಬಂದ್ರೆ ಇದಕ್ಕೂ ಖರ್ಚು, ಹೊರಗಡೆ ಹೋದ್ರೆ ಇದಕ್ಕೂ ಖರ್ಚು. ಅಂದ್ರೆ ನಮ್ಮ ಜೀವನದಲ್ಲಿ ಲಾಭಕ್ಕಿಂತ ಖರ್ಚು ಬಹಳ ಇರುತ್ತೆ ಪ್ರಿಯರೇ. ಇಲ್ಲಿ ಅಂತೂ ದೊಡ್ಡದಾಗಿ ಕೂಡಿಟ್ಕೊಳ್ಳೋದು ಏನ್ ಕಾಣಲ್ಲ. ಕೆಲವರೇನೋ ಮೋಸ ಮಾಡಿ ಹಾಗೆ ಹೀಗೆ ಕೂಡಿಟ್ಕೊಳ್ತಾ ಇರ್ತಾರೆ. ಅದಿರ್ಲಿ, ಅದೇನ್ ನಡೀತದೋ ಅವ್ರಿಗೆ ತೀರ್ಪಾಗುತ್ತೆ. ಆದರೆ ಪ್ರಿಯರ ದೇವರ ಮಕ್ಕಳಿರ, ಯಾರ್ಯಾರು ಭಕ್ತರು ಎಂದು ಕರೆಯಲ್ಪಡ್ತಾ ಇದ್ದೀರೋ ಖಂಡಿತವಾಗಿ ಪಾಲಿಸಬೇಕಾದಂತ ಪ್ರಾಮುಖ್ಯವಾದಂತ ವಚನಗಳು ಸುಮ್ನೆ ಕೇಳಿ ಕೈ ಬಿಡೋದಲ್ಲ, ಬಿಟ್ಟು ಬಿಡೋದಲ್ಲ, ಕೇಳಿದ ಮೇಲೆ ಅದರ ಪ್ರಕಾರ ನಡಿಬೇಕು ಅಂತ ಹೇಳ್ತಾರೆ. ವಾಕ್ಯವನ್ನ ಕೇಳಿದ ಮೇಲೆ ಅದರ ಪ್ರಕಾರ ನಡಿಬೇಕು. ಯಾರು ಹೇಳ್ತಾರೆ? ಮನೋಜ್ ಕುಮಾರ್ ವಾಕ್ಯ ಹೇಳ್ತಾರೆ, ಆಮೇಲೆ ವಿಲ್ಸನ್ ವಾಕ್ಯ ಹೇಳ್ತಾರೆ, ನವೀನ್ ವಾಕ್ಯ ಹೇಳ್ತಾರೆ, ಇಮಾನುವೇಲ್ ರವರು ವಾಕ್ಯ ಹೇಳ್ತಾರೆ, ಜ್ಞಾನರಾಜ್ರವರು ವಾಕ್ಯ ಹೇಳ್ತಾರೆ, ಇನ್ನು ಸಾಯಂಕಾಲ ಹುಡುಗರು ವಾಕ್ಯ ಹೇಳ್ತಾರೆ. ಹೇಳಿದ ಮೇಲೆ ಅದರ ಪ್ರಕಾರ ನಡಿಬೇಕು, ನಡೆದುಕೊಳ್ಳದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಮೋಸ ಹೋದ ಹಾಗೆ. ನಡೆದುಕೊಳ್ಳದೆ ಹೋದರೆ ನಾವು ಏನಾದ ಹಾಗೆ? ಮೋಸ ಹೋದ ಹಾಗೆ. ಆದ್ದರಿಂದ ನೀವು ಜಾಗೃತಿಯಿಂದ ಇರಬೇಕು, ಜಾಗೃತಿಯಿಂದ ಜೀವಿಸ್ಬೇಕು. ಆಮೇಲೆ ಮತ್ತಾಯನ್ ಬರೆದ ಸುವಾರ್ತೆ ನೋಡಿ, ಮತ್ತಾಯನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 44. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಸಾಕಮ್ಮ. ನೋಡಿ, ಈ ಬೋಧನೆ ಹೊರಗಡೆ ಎಲ್ಲಾದ್ರೂ ಕಾಣುತ್ತಾ? ಬೈಬಲ್ ಗ್ರಂಥದಲ್ಲಿ ಇದ್ದಂತ ಈ ಬೋಧನೆ ಇದೆಯಲ್ಲ, ಅನ್ಯರ ಮಧ್ಯದಲ್ಲಿ ಕಾಣಲ್ಲ. ಎರಡನೇದಾಗಿ ಕ್ರೈಸ್ತರ ಮಧ್ಯದಲ್ಲಿ ಏನಾದ್ರೂ ಕಾಣುತ್ತಪ್ಪ ಅಂತ ನೋಡುವಾಗ ಆಶೀರ್ವಾದ. ದೇವರು ನಮ್ಮನ್ನ ದೇವರು ಕಾಪಾಡ್ತಾರೆ.
ದೇವರು ನಮ್ಮೆಲ್ಲರನ್ನು ಕಾಪಾಡ್ತಾರೆ. ಎಷ್ಟರ ಮಟ್ಟಿಗೆ ಕಾಪಾಡ್ತಾರೆ ಅಂದ್ರೆ, ದೇವರ ಆಯುಷ್ಕಾಲ ಕೊಟ್ಟಿರ್ತಾರಲ್ವಾ ಪ್ರಿಯರೇ? ಆಯುಷ್ಕಾಲ ಕೊಟ್ಟಿರ್ತಾರೆ. ಈ ಆಯುಷ್ಕಾಲ ಮುಗಿಯೋ ತನಕ ದೇವರು ಕಾಪಾಡ್ತಾ ಇದ್ದಾರೆ. ದೇವ್ರು ಕಾಪಾಡುವಂತ ವಿಷಯದಲ್ಲಿ ಪದೇ ಪದೇ ಅದೇ ವಿಷಯದಲ್ಲಿ ಮಾತಾಡೋದಲ್ಲ. ಜ್ಞಾನದಲ್ಲಿ ಹೋಗ್ಬೇಕು. ನಾವು ಪರಿಪೂರ್ಣರಾಗ್ಬೇಕು. ಪರಿಪೂರ್ಣರಾಗ್ಬೇಕಾದ್ರೆ, ನಿಜವಾದ ಕ್ರೈಸ್ತರೆಂದು ಕರೆಯಲ್ಪಡಬೇಕಾದ್ರೆ, ದೇವರು ಮೆಚ್ಚುವಂತ ಭಕ್ತರಾಗಿ ನಾವು ಕಾಣಬೇಕಾದ್ರೆ, ನೋಡಿ ಶತ್ರುಗಳಿಗೋಸ್ಕರನು ಪ್ರಾರ್ಥಿಸ್ಬೇಕಂತ ಹೇಳ್ತಾರೆ. ಮೇಲ್ಗಡೆ ನೋಡುವಾಗ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರ್ಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗ್ತೀರಾ. ಪರಲೋಕದಲ್ಲಿ ತಂದೆ ಇದ್ದಾರೆ, ನಮ್ ತಂದೆ ಇದ್ದಾರೆ. ಎತ್ತ ತಂದೆ ಆತನು, ನಮ್ಮನ್ನ ಎತ್ತಿದ್ದಾರೆ. ಆತನಿಗೆ ನಾವು ಮಕ್ಕಳಾಗ್ತೀವಿ. ಇಷ್ಟು ದಿನ ಮಕ್ಕಳಲ್ವಾ? ಎಷ್ಟು ದಿನ ನಾವು ಮಕ್ಕಳಲ್ವಾ? ಇಷ್ಟು ದಿನ ಏನಾಗಿದೀವಿ ಅಂದ್ರೆ, ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವುದುವರೆಗೆ ಯಾರಿಗೆ ಮಕ್ಕಳಾಗಿದ್ದೀವಿ? ಲೋಕದಲ್ಲಿ ಇದ್ದಂತ ಅಂಧಕಾರದ ದೊರೆಗೆ ಮಕ್ಕಳಾಗಿದ್ದೀವಿ. ಅಂದ್ರೆ ದೇವರೇ ನಮ್ಮನ್ನ ಎತ್ತಿದ್ದಾರೆ, ಆದ್ರೆ ದೇವರನ್ನ ಬಿಟ್ಟು ದುರಾತ್ಮನಿಗೆ ಮಕ್ಕಳಾಗ್ತೀವಿ ಪ್ರಿಯರೇ. ಮಕ್ಕಳಾಗಿದ್ದೀವಿ ಒಂದು ಕಾಲದಲ್ಲಿ. ಇವಾಗ ಯೇಸು ಕ್ರಿಸ್ತರು ನಮ್ಮನ್ನ ಕರೆದು ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಇವಾಗ ಯಾರಿಗೆ ಮಕ್ಕಳಾಗಿದ್ದೀವಿ? ನಾವು ದೇವರಿಗೆ ಮಕ್ಕಳಾಗಿರುವಂತ ನಾವು ಏನ್ರಿ, ಇನ್ನು ಅವ್ರು ಹೇಳಿರುವಂತ ಆಜ್ಞೆಗಳನ್ನ ಪಾಲಿಸ್ಬೇಕಂತ ಹೇಳ್ತಾರೆ. ಎಷ್ಟು ಅದ್ಭುತವಾದಂತ ಮಾತು ಪ್ರೇಯರ್, ಹೌದಂತೀರಲ್ವಂತೀರ? ಇದು ಪ್ರತಿನಿತ್ಯ ನಾವು ವಾಕ್ಯಗಳನ್ನ ಕೇಳ್ತಾ ಇರ್ತೀವಿ. ಪ್ರತಿನಿತ್ಯ ಒಬ್ಬೊಬ್ಬರ ಮೂಲಕ ಒಂದೊಂದು ಅಂಶವನ್ನ ತಿಳಿದುಕೊಂಡು ನಾವು ಕಲ್ತ್ಕೊಳ್ಬೇಕು, ನಾವು ಪಾಲಿಸ್ಬೇಕು, ನಾವು ವಿಧೇಯರಾಗ್ಬೇಕು, ನಾವು ದೇವರಿಗೆ ಒಳಪಡಬೇಕು, ದೇವ್ರು ಮೆಚ್ಚುವಂತ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನು ಗಮನಿಸಿರಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11, 12ನೇ ವಚನ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ಹ್ಮ್ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಹೌದು. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ಸಾಕು. ನೋಡಿದ್ರೆ ಅದರ ಗುಟ್ಟು ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಯಾವ್ದ್ರ ಗುಟ್ಟು? ನಾನು ಶ್ರೀಮಂತಿಕೆಯಲ್ಲಿ ಇದ್ದಿದ್ದು ನನಗೆ ಗೊತ್ತು, ಬಡ ಸ್ಥಿತಿಯಲ್ಲಿ ಇದ್ದಿದ್ದು ನನಗೆ ಅರ್ಥ ಆಗಿದೆ, ಬಡ ಸ್ಥಿತಿಯಲ್ಲಿ ಇದ್ದಿದ್ದು ನನಗೆ ಅರ್ಥ ಆಗಿದೆ, ಶ್ರೀಮಂತರ ಸ್ಥಿತಿಯಲ್ಲಿ ಇದ್ದಿದ್ದು ನನಗೆ ಅರ್ಥ ಆಗಿದೆ. ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ರು ಆ ಸ್ಥಿತಿಯಲ್ಲಿ ಒಂದು ಪಾಠವನ್ನ ನಮ್ಗೆ ಕಲಿಸೋದಕ್ಕೆ ದೇವರು ಒಂದು ಸ್ಥಿತಿಯನ್ನ ಕೊಟ್ಟಿದ್ದಾನೆ. ಬಡ ಸ್ಥಿತಿಯಲ್ಲಿ ಇದ್ದಂತ ಅದು ನನಗೆ ಗೊತ್ತಾಗಿದೆ, ಶ್ರೀಮಂತಿಕೆಯಲ್ಲಿ ಇದ್ದಂತ ಅದನ್ನು ನನಗೆ ಗೊತ್ತಾಗಿದೆ. ಯಾವ ಸ್ಥಿತಿಯಲ್ಲಿ ಇದ್ರು ಕೂಡ, ಒಂದು ವೇಳೆ ರೋಗದ ಸ್ಥಿತಿಯಲ್ಲಿ ಬಂದಿದ್ದೀನ, ಅದರ ಗುಟ್ಟು ನನಗೆ ಅರ್ಥ ಆಗಿದೆ ಅಂತ ಹೇಳಿ ಪೌಲನ್ ಹೇಳುವಂತ ಮಾತು. ಈ ಮಾತು ನಾವ್ ಹೇಳಕ್ಕಾಗತ್ತಾರೆ? ಏನಾದ್ರು ಕಷ್ಟ ಬಂದ್ರೆ ಸುಮ್ಮನೆ ಏನ್ರಿ ಪೇಚಾಡ್ತಾ ಇರ್ತೀವಿ, ಆ ಗೋಳಾಡ್ತಾ ಇರ್ತೀವಿ. ನೀವು ಪೇಚಾಡ್ತಾ ಇದ್ದೀರಿ, ನೀವು ಗೋಳಾಡ್ತಾ ಇದ್ದೀರಿ. ಪ್ರಿಯರ ದೇವರ ಮಕ್ಕಳಿಗೆ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ಆ ಸ್ಥಿತಿಯಲ್ಲಿ ಒಂದು ಪಾಠ ಇದೆ ರೀ ನಮ್ಗೆ. ಆ ಸ್ಥಿತಿಯಲ್ಲೇನೆ ಒಂದು ಪಾಠವನ್ನ ನಾವು ಕಲಿಬೇಕು. ಶ್ರೀಮಂತ ಸ್ಥಿತಿಯಲ್ಲಿದ್ದೀವಾ, ಉನ್ನತ ಸ್ಥಿತಿಯಲ್ಲಿದ್ದೀವಾ, ಅದರಲ್ಲಿ ನಾವು ಒಂದು ಪಾಠವನ್ನ ಕಲಿಬೇಕಾಗತ್ತೆ. ಅಂದ್ರೆ ದೇವರ ಧ್ಯಾನದಲ್ಲಿ ನಾವು ಇರ್ಬೇಕು, ದೇವರ ಧ್ಯಾನದಲ್ಲಿ ಇರ್ಬೇಕು. ಈ ಸ್ಥಿತಿಯನ್ನ ಯಾಕೆ ಕೊಟ್ಟಿದ್ದಾರೆ ದೇವರು? ಈ ಸ್ಥಿತಿಯನ್ನ ನಮ್ಗೆ ಯಾಕೆ ಕೊಟ್ಟಿದ್ದಾರೆ ದೇವರು? ಇದರಿಂದ ನಾವು ಕಲಿಬೇಕಾದಂತ ಒಂದು ಪಾಠ. ಬಡ ಸ್ಥಿತಿಯನ್ನ ಯಾಕೆ ಕೊಟ್ಟಿದ್ದಾರೆ ದೇವರು? ಇದರಿಂದ ಕೂಡ ಕಲಿಬೇಕಾದಂತ ಒಂದು ಪಾಠ. ಅನಾರೋಗ್ಯ ಸ್ಥಿತಿ ಯಾಕೆ ಬಂದಿದೆ? ಇದರಿಂದ ನಾವು ಕಲಿಬೇಕಾದಂತದ್ದು ಒಂದು ಪಾಠ. ಅನ್ನ ಇಲ್ಲದ ದಿನಗಳು ಯಾಕೆ ಬಂದಿದೆ? ಇದರಿಂದ ನಾವು ಕಲಿಬೇಕಾದಂತದ್ದು ಪಾಠ. ಯಾವ ಸ್ಥಿತಿಯಲ್ಲಿದ್ರೂ ಪರವಾಗಿಲ್ಲ, ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ ಅಂತೇಳಿ ಎಷ್ಟು ಅದ್ಭುತವಾದಂತ ಮಾತನ್ನ ಹೇಳ್ತಾರೆ ನೋಡಿ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲ್ತುಕೊಂಡಿ. ಇದ್ದ ಸ್ಥಿತಿಯಲ್ಲಿ ಏನು ಇಲ್ಲದೆ ಇದ್ದಾಗಲೂ ಕೂಡ ಸಂತುಷ್ಟನಾಗಿ ಇರುವುದನ್ನ ಕಲ್ತುಕೊಂಡಿದ್ದಾನ? ಸಂತುಷ್ಟನಾಗಿ ಅಂದ್ರೆ ಸಂತೃಪ್ತಿಯಿಂದ ಇದ್ದಾನಂತೆ. ಸ್ವಲ್ಪ ಇದೆಯಾ? ದೇವ್ರ ಸ್ತೋತ್ರವಾಗ್ಲಿ.
ಯಾಕಂದ್ರೆ ಈ ದೇಹ ಅವ್ರದು, ಈ ಆತ್ಮ ಅವ್ರದು, ಈ ಜೀವಿತ ಅವ್ರದು. ಈ ಜೀವಿತಕ್ಕೆ ಏನ್ ಕೊಡ್ತಾರೆ? ಇದ್ದದ್ರ ನಾನು ತೃಪ್ತಿ ಪಡ್ತೀನಿ. ನಾವು ಇಲ್ಲದನ್ನ ಕೋರಿದಾಗ, ನಾವು ಇಲ್ಲದನ್ನ ಕೋರಿಕೊಂಡಾಗ, ಇಲ್ಲದನ್ನ ಆಶಿಸಿದಾಗ ಅನೇಕ ಸಮಸ್ಯೆಗಳು ಬರುತ್ತೆ ಪ್ರೇರೆ ನಮ್ಮಲ್ಲಿ. ಬೇಡ. ಇದ್ದದರಲ್ಲಿ ನಾವು ತೃಪ್ತಿಯಾಗಿರ್ಬೇಕು. ಇದ್ದದ್ರಲ್ಲಿ ತೃಪ್ತಿಯಾಗಿರ್ಬೇಕು. ಸ್ವಲ್ಪ ಊಟ ಇದೆಯಾ? ದೇವ್ರ ಸ್ತೋತ್ರ. ಒಳ್ಳೆ ವಸ್ತ್ರಗಳಿದೆಯಾ? ದೇವ್ರ ಸ್ತೋತ್ರ. ವಸ್ತ್ರಗಳೇನಿಲ್ವಾ? ಇದ್ದದ್ರಲ್ಲಿ ಸಾಕು. ಅಂದ್ರೆ ಇಂಥದ್ದನ್ನ ನಿಜವಾದ ಭಕ್ತರು ಕಲ್ತುಕೊಂಡಿದ್ದಾರೆ. ಅವರು ಕಲ್ತುಕೊಂಡಿದ್ದಾರೆ. ನಾವು ಕೂಡ ಕಲ್ತ್ಕೊಳ್ತೀವ? ಇಲ್ಲ ಮನೆಯಲ್ಲಿ ಏನಾದ್ರೂ ಕಿರಿಕಿರಿ, ಏನಾದ್ರೂ ಗಂಡನ ಬಳಿಯಲ್ಲಿ ಏನ್ರಿ, ಕೆಲವರು ಸ್ತ್ರೀಯರು ಗಂಡಂದಿರ ಬಳಿಯಲ್ಲಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಅಮ್ಮ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ಅವ್ರ ಕಷ್ಟನೂ ಕೂಡ ನೀವು ನೋಡಿ. ಅವ್ರ ಕಷ್ಟದಲ್ಲಿದ್ದಾರ, ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ. ಅದೇ ಪ್ರಕಾರ ಪುರುಷರೇ, ನೀವು ಕೂಡ ಒಂದ್ಸರಿ ನೋಡಿ, ಯಾರ ಹತ್ರ ಕೂಡ ಕಿರಿಕಿರಿ ಬೇಡ. ಮಕ್ಕಳ ಬಳಿಯಲ್ಲಿ, ಹೆಂಡತಿಯರ ಬಳಿಯಲ್ಲಿ, ಅಥವಾ ಮತ್ತೆ ಸ್ನೇಹಿತರ ಬಳಿಯಲ್ಲಿ, ಎಲ್ಲಿದ್ರು ಕೂಡ ನಮ್ಮಿಂದ ಅವರಿಗೆ ಒಳ್ಳೇದೇ ಆಗ್ಬೇಕು. ನಮ್ಮಿಂದ ಅವರಿಗೆ ಸಮಾಧಾನ ಇರಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಕಿರಿಕಿರಿ, ಇನ್ನೊಬ್ಬರಿಗೆ ತೊಂದರೆ, ಇನ್ನೊಬ್ಬರಿಗೆ ಸಮಸ್ಯೆಗಳು, ಇನ್ನೊಬ್ಬರಿಗೆ ಬಾಧೆ ಉಂಟಾಗಬಾರ್ದು. ನಾವು ನಿಜವಾದ ಕ್ರೈಸ್ತರಾದ್ರೆ ನಾವು ಇನ್ನೊಬ್ಬರಿಗೆ ಒಳ್ಳೆದನ್ನೇ ಮಾಡ್ಬೇಕೆ ವಿನಃ ನಮ್ಮಿಂದ ಇನ್ನೊಬ್ಬರಿಗೆ ಕಿರಿಕಿರಿ, ತೊಂದರೆ ಆಗ್ಲೇಬಾರ್ದು. ಗಮನಿಸ್ಬೇಕು ನಾವು. ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆಯಾ ಅಂತೇಳಿ ಒಂದ್ಸಾರಿ ನಾವು ಮನಸ್ಫೂರ್ತಿಯಿಂದ ನೋಡ್ಬೇಕಾಗತ್ತೆ. ನಮ್ಮನ್ನ ನಾವು ವಿಚಾರ ಮಾಡ್ಬೇಕಾಗತ್ತೆ. ಆ ಬುದ್ಧಿ ಜ್ಞಾನ ನಮ್ಗೆ ಇರ್ಬೇಕಾಗತ್ತೆ. ಆ ಜ್ಞಾನ ನಮ್ಗೆ ಇರ್ಬೇಕಾಗುತ್ತೆ ಪ್ರಿಯರೇ. ಅದು ಎಲ್ಲಿಂದ ಕಲಿತೀವಿ? ದೇವರ ವಾಕ್ಯದಿಂದ ಕಲಿತೀವಿ. ದೇವರ ಮಾತುಗಳ ಮೂಲಕ ಕಲಿತೀವಿ. ಭಕ್ತರ ಜೀವಿತವನ್ನು ನೋಡುವಾಗ ಕಲಿತೀವಿ. ಭಕ್ತರ ಜೀವಿತವನ್ನು ನೋಡ್ಬೇಕು. ಈ ಸಮಾಜದಲ್ಲಿ ಇವಾಗ ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ ನೋಡಿದ್ರೆ ಆಗಲ್ಲ. ಒಂದ್ ವೇಳೆ ಅಕ್ಕಪಕ್ಕದಲ್ಲಿ ಇದ್ರು ನೋಡಿದ್ರು ನಾವು ಬೈಬಲ್ ಗ್ರಂಥದಲ್ಲಿದ್ದಂತ ಭಕ್ತರ ಇತಿಹಾಸವನ್ನು, ಭಕ್ತರ ಚರಿತ್ರೆಯನ್ನು ನೋಡಿ ಅವರು ಹೇಗೆ ನಡ್ಕೊಂಡಿದ್ದಾರೆ, ಹೇಗೆ ಮಾತಾಡಿದ್ದಾರೆ, ಹೇಗೆ ಅವರು ಜೀವಿಸಿದ್ದಾರೆ, ಅದನ್ನ ಕಲಿಬೇಕು ಪ್ರಿಯರೇ. ಅದನ್ನು ನಾವೆಲ್ಲರೂ ಕಲಿಬೇಕು. ನೋಡಿ, ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲ್ತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿ ಆದರೂ ಅದರ ಗುಟ್ಟು ನನಗೆ ತಿಳಿದದೆ. ಏನ್ರ ಆ ಗುಟ್ಟು ನಮ್ಗೆ ಗೊತ್ತಾಗಿದೆಯಾ? ಗುಟ್ಟು ಗೊತ್ತಾಗಿದೆಯಾ? ಅದ್ಭುತ ರೀ. ಅರ್ಥ ಮಾಡಿಕೊಂಡಂತ ಮನುಷ್ಯ ಶ್ರೇಷ್ಠ ಮನುಷ್ಯನಾಗ್ತಾನೆ. ಅರ್ಥ ಮಾಡಿಕೊಂಡಂತ ಮನುಷ್ಯ ಶ್ರೇಷ್ಠನಾಗ್ತಾನೆ. ಓಕೆ, ಇರ್ಬೋದು, ಇಲ್ಲದೆ ಇರ್ಬೋದು. ಸಂಪೂರ್ಣ ಪ್ರಭು. ಯಾರು ಕೈ ಬಿಟ್ರು, ಮಗನೇ ನಾನು ನಿನ್ನ ಕೈ ಬಿಡಲ್ಲ. ಎತ್ತ ತಾಯಿ ನಿನ್ನನ್ನ ಮರ್ತರು ಅಂದ್ರೆ, ಎತ್ತ ತಾಯಿ ಏನ್ರಿ, ಎಳೆ ಮಗು ಇರುತ್ತಲ್ವಾ, ಆ ಮಗುವನ್ನ ಮರೆತರು, ಆ ತಾಯಿ ಮರೆತರು ಮರಿಬೋದು. ಆದ್ರೆ ಮಗನೇ ನಾನು ನಿನ್ನನ್ನ ಮರೆಯೋದಿಲ್ಲ. ಮಗಳೇ, ಅಮ್ಮ ನಿನ್ನನ್ನ ನಾನು ಮರೆಯಲ್ಲಮ್ಮ, ನಾನು ಇದ್ದೀನಿ ಅಂತೇಳಿ ತಂದೆಯಾದ ದೇವ್ರು ಈ ಮಾತು ಕೊಡುವಾಗ ಎಷ್ಟು ನಂಬಿಕೆಯಿಂದ ನಾವು ಬದುಕ್ಬೇಕು ಪ್ರಿಯರೇ. ನಮ್ಗೆ ಉದ್ಯೋಗ ಬಂದಿಲ್ಲ, ನಮ್ಗೆ ಸಮಸ್ಯೆಗಳಿದೆ, ನಮ್ಗೆ ರೋಗ ಇದೆ, ನಮ್ಮನ್ನು ನೋಡ್ತಾ ಇಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ಬೆಳಿಗ್ಗೆ ಪ್ರಾರ್ಥನೆ ಹೋಗ್ತಾ ಇದೀವಿ, ನಮ್ಮ ಬಗ್ಗೆ ಯಾಕೆ ಗಮನಿಸ್ತಾ ಇಲ್ಲ ಮಗನೇ, ನೋಡ್ತಾ ಇದ್ದೀನಿ ನಿನ್ನ ಬಗ್ಗೆ. ಅಮ್ಮ ನಿನ್ನ ಬಗ್ಗೆ ವಿಚಾರ ನೋಡ್ತಾ ಇದ್ದಾನೆ. ನೋಡೋ ನನ್ನ ಮಗಳು ಹೇಗೆ ಮಾತಾಡ್ತಾಳೆ. ಕಷ್ಟ ಬಂದಿದೆಯಲ್ಲ, ಈ ಕಷ್ಟದಲ್ಲಿ ನಿಂತ್ಕೊಳ್ತಾಳ, ಅಥವಾ ಕಿರಿಕಿರಿ ಮಾಡ್ತಾಳ, ಅಥವಾ ಗೋಳಾಡ್ತಾಳ, ಅಥವಾ ಪೇಚಾಡ್ತಾಳ, ಅಥವಾ ನನ್ನನ್ನ ಕೊಂಡಾಡ್ತೀವ, ಪೇಚಾಡ್ತೀವ? ಪೇಚಾಡುವಂತ ಸ್ಥಿತಿಯಲ್ಲಿ ಇದ್ದೀವ ಅಮ್ಮ? ಕೊಂಡಾಡುವಂತ ಸ್ಥಿತಿಯಲ್ಲಿ ಇದ್ದೀವ? ಒಂದ್ಸರಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ನಮ್ಗೆ ಕಷ್ಟ ಬಂದಿದೆ ಅಂದ್ರೆ ಅದಕ್ಕೂ ಒಳ್ಳೇದಾಗತ್ತೆ. ಹಿಂಸೆಗಳು ಬಂದಿದೆ, ಇದಕ್ಕೂ ಒಳ್ಳೇದಾಗತ್ತೆ. ಶೋಧನೆಗಳು ಬಂದಿದೆ, ಅದಕ್ಕೂ ಒಳ್ಳೇದಿದೆ. ನಮ್ಗೆ ಒಳ್ಳೇದಿದೆ. ಅದಕ್ಕೆ ಅದರ ಗುಟ್ಟು ನನಗೆ ಅರ್ಥ ಆಗಿದೆ ಅಂತೇಳಿ ಅಪೊಸ್ತಲನಾಗಿರುವಂತ ಪೌಲನ್ ಹೇಳ್ತಾನೆ. ಇದರ ಗುಟ್ಟು ನಿಮ್ಗೆ ಅರ್ಥ ಆಗಿದೆಯಾ? ನಮ್ಗೆ ಅರ್ಥ ಆಗಿದೆಯಾ?
ಅಯ್ಯೋ ನನ್ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ, ಯಾರು ಹಚ್ಕೊಳ್ತಾ ಇಲ್ಲ, ನನಗೆ ಬಹಳ ಕಷ್ಟ ಇದೆ, ಎಲ್ಲಾ ಕಷ್ಟ ನನ್ ಮೇಲೆ ಹಾಕಿದ್ದಾರೆ. ಮಗಳೇ, ಗೋಳಾಡುವಂತ ಪೇಚಾಡುವಂತ ಅವಶ್ಯಕತೆ ನಿನಗಿಲ್ಲ. ಯಾಕಂದ್ರೆ ನಿನ್ನ ಹಿಂದೆ ದೇವರಿದ್ದಾನೆ. ನಿನ್ನ ಹಿಂದೆ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ, ನಿನ್ನನ್ನು ಗಮನಿಸ್ತಾ ಇದ್ದಾನೆ. ನೀನು ಏನ್ ಮಾಡ್ತಾ ಯಥಾರ್ಥವಾಗಿದ್ದೀಯಲ್ಲ, ಭಕ್ತಿಯಿಂದ ನಡೀತಾ ಇದೆಯಲ್ಲ, ಕಷ್ಟ ಪಡ್ತಾ ಇದೆಯಲ್ಲ, ಸ್ವಾರ್ಥೆಗೋಸ್ಕರ ಪ್ರಾರ್ಥನೆಗೋಸ್ಕರ ಕೆಲಸ ಮಾಡ್ತಾ ಇದೆಯಲ್ಲ, ನಿನ್ನನ್ನ ದೇವರು ಗಮನಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಯಾಕೆ? ಪರಲೋಕದಲ್ಲಿ ನನ್ನ ಮಗಳಿಗೆ ಬಹಳ ಫಲ ಕೊಡಬೇಕು ಅಂತ, ನನ್ನ ಮಗನಿಗೆ ಪರಲೋಕದಲ್ಲಿ ಬಹಳ ಫಲ ಕೊಡಬೇಕು ಅಂತ. ಸಮಸ್ಯೆಗಳಲ್ಲಿದ್ದಾಗಲೂ, ತೊಂದರೆಗಳಲ್ಲಿದ್ದಾಗಲೂ, ಅನಾರೋಗ್ಯದಲ್ಲಿದ್ದಾಗಲೂ, ಏನಿದ್ರೂ ಪರವಾಗಿಲ್ಲ, ನನ್ನ ಬಗ್ಗೆ ಮಾತಾಡ್ಬೇಕು, ಪ್ರೀತಿಯನ್ನು ಹಂಚಬೇಕು ಅಂತೇಳಿ ಕಷ್ಟಪಟ್ಟಿದ್ದೀಯಲ್ಲ ಮಗನೇ, ನಿನ್ಗೋಸ್ಕರ ಪರಲೋಕದಲ್ಲಿ ಉನ್ನತವಾದಂತ ಒಂದು ಜಾಗ ಇದೆ. ಉನ್ನತವಾದದ್ದು ಯಾರು ಕೊಡಕ್ ಸಾಧ್ಯವಿಲ್ಲ, ಯಾರು ಕೊಡಕ್ ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದು ಉನ್ನತವಾಗಿ ನಾನು ಕೊಡುತ್ತೇನೆ ಮಗನೇ ಅಂತ. ಇದು ಅವ್ರಿಗೆ ಅರ್ಥ ಆಗಿದೆ ರೀ, ನಮ್ಗೆ ಅರ್ಥ ಆಗಿದೆಯಾ? ನಮ್ಗೆ ಈ ಲೋಕದ ಹುಚ್ಚು ಇದ್ರೆ ದೇವರ ವಾಕ್ಯ ಇನ್ನು ನಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಇನ್ನು ಏನಾಗಿಲ್ಲ? ದೇವರು ನಮಗೆ ಅರ್ಥ ಆಗಿಲ್ಲ, ದೇವರ ಪ್ರೀತಿ ಅರ್ಥ ಆಗಿಲ್ಲ, ದೇವರ ತ್ಯಾಗ ನಮಗೆ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಂಡವರು ಉನ್ನತವಾಗಿ ಬೆಳಿತಾರೆ, ಉನ್ನತವಾಗಿ ಇರ್ತಾರೆ, ಇನ್ನೊಬ್ಬರನ್ನ ಕಾಪಾಡ್ತಾರೆ, ಇನ್ನೊಬ್ಬರನ್ನ ಬಳಸ್ಕೊಳ್ಳೋದಕ್ಕಲ್ಲ, ಇನ್ನೊಬ್ಬರನ್ನ ದಾರಿ ತಪ್ಪಿಸೋದಕ್ಕಲ್ಲ. ಕೆಲವರು ದಾರಿ ತಪ್ಪುತ್ತಾ ಇರ್ತಾರೆ, ದಾರಿ ತಪ್ಪಬಾರ್ದು. ಜಾಗೃತಿಯಿಂದಿರ್ಬೇಕು, ನಮ್ಮ ಬದುಕುಗಳು ಜಾಗೃತಿಯಾಗಿರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವಚನವನ್ನ ನೋಡಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 14:11ನೇ ವಚನ ನೋಡಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ, ಎಷ್ಟು ಒಳ್ಳೆ ಗುಣಗಳು ಆತನಲ್ಲಿ ಕಾಣುತ್ತೇರಿ. ಇನ್ನೊಂದು ಮಾತು, ಈ ಮಾತನ್ನು ನೋಡೋಣ. 14:11. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು ಅಂದನು. ಸಾಕುಮ. ನೋಡಿ, ನಾವು ದೇವರ ಬಳಿಯಲ್ಲಿ, ದೇವರ ಸಭೆಯ ಬಳಿಯಲ್ಲಿ ಏನಾಗ್ಬೇಕಂದ್ರೆ ತನ್ನನ್ನ ತಾನು ತಗ್ಗಿಸಿಕೊಳ್ಬೇಕು ಅಂತಾರೆ. ತನ್ನನ್ನ ತಾನು ತಗ್ಗಿಸಿಕೊಳ್ಬೇಕು ಏನ್ರಿ? ಕೆಲವರು ಸೇವಕರು ಪ್ರಿಯರೇ ಗರ್ವದಿಂದ ಇರ್ತಾರೆ ಪ್ರಿಯರೇ, ಅದು ಮೋಸ. ಆ ಗರ್ವ ಎನ್ನುವಂಥದ್ದು ನಮ್ಮನ್ನು ಬೆಂಕಿಯ ಕೊಂಡಕ್ಕೆ ನಡೆಸ್ತದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಇವಾಗಲೂ ಕೂಡ ಬಹಳ ಗರ್ವ ಪಡ್ತಾ ಇರ್ತಾರೆ. ಯಾರ ಮೇಲೆಪ್ಪ ಅಂತಂದ್ರೆ ವಿಶ್ವಾಸಿಗಳ ಮೇಲೆ ಇವ್ರು ತೊಡೆ ಹೊಡಿತಾ ಇರ್ತಾರೆ. ವಿಶ್ವಾಸಿಗಳ ಮೇಲೆ ಏನ್ರಿ? ವಿಶ್ವಾಸಿಗಳು ದೇವರ ಮಕ್ಕಳು, ವಿಶ್ವಾಸಿಗಳು ದೇವರ ಪ್ರಜೆಗಳವರು, ವಿಶ್ವಾಸಿಗಳು ದೇವರ ಪ್ರಜೆಗಳು. ದೇವರ ಪ್ರಜೆಗಳ ಮುಂದೆ ನಾವು ತಗ್ಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ, ವಿಧೇಯರಾಗ್ಬೇಕು ಅಂತ ಹೇಳ್ತಾರೆ. ದೇವರ ಸನ್ನಿಧಿಯಲ್ಲಿ, ಸಭೆಯ ಮುಂದೆ ಕಲ್ತ್ಕೊಂಡಿದೀವ? ನಾವೆಲ್ಲರೂ ಕಲ್ತ್ಕೊಳ್ಬೇಕು. ನಮ್ಮ ಮಾತು ಚೆನ್ನಾಗಿರ್ಬೇಕು, ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು, ನಮ್ಮ ಮಾತಿನಿಂದ ಇನ್ನೊಬ್ಬರು ಹರ್ಟ್ ಆಗ್ಬಾರ್ದು, ನೊಂದ್ಕೋಬಾರ್ದು, ಬಾಧೆ ಪಡ್ಕೂಡ್ದು. ನಾವು ಕಲಿಬೇಕು, ನಾವೆಲ್ಲರೂ ಕಲ್ತ್ಕೊಳ್ಬೇಕು. ನಮ್ಮನ್ನು ನೋಡಿ ನಮ್ಮ ಮನೆಯಲ್ಲಿದ್ದಂತ ಮಕ್ಕಳು ಬೆಳಿಬೇಕು, ಇನ್ನೊಬ್ರು ಬೆಳಿಬೇಕು. ಅಯ್ಯೋ, ನಮ್ಮ ಮನೆಯಲ್ಲಿ ನಮ್ಮಪ್ಪ ಎಷ್ಟು ಒಳ್ಳೆ ರೀತಿಯಿಂದ ಮಾತಾಡ್ತಾನಲ್ಲ, ನಾನು ಶೋಧನೆ ಕೊಡ್ತಾ ಇದ್ರು, ನಾನು ಕಿರಿಕಿರಿ ಮಾಡ್ತಾ ಇದ್ರು, ಪ್ರೀತಿಸ್ತಾ ಇದ್ದಾನಲ್ಲ ನಮ್ಮಪ್ಪ ನಮ್ಮಮ್ಮ ಅಂತೇಳಿ ಒಳ್ಳೆ ರೀತಿಯಿಂದ ಅವರು ಬೆಳಿಬೇಕು. ಅದೇ ಪ್ರಕಾರ ಅಕ್ಕಪಕ್ಕದಲ್ಲಿದ್ದವರು ಇದಾಗ್ಬೇಕಾದ್ರೆ ಈ ಮಾತನ್ನ ಪ್ರತಿಯೊಬ್ಬರು ಏನ್ ಮಾಡ್ಬೇಕು? ತನ್ನನ್ನ ತಾನು ತಗ್ಗಿಸಿಕೊಳ್ಳುವನು ಪ್ರತಿಯೊಬ್ಬನು ಏನ್ರಿ? ತನ್ನನ್ನು ಹೆಚ್ಚಿಸಿಕೊಳ್ಳುವವನು ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಯಾರ ಮಾತಿದು? ದೇವರ ಮಾತು. ಅದಕ್ಕೊಂದು ಸಮಯ ಇರುತ್ತೆ. ಮತ್ತೆ ನಾನು ತಗ್ಗಿಸ್ಕೊಂಡ್ನಲ್ಲ, ನನಗೆ ಯಾರು ಕೂಡ ಹೆಚ್ಚಿಸಿಲ್ಲ, ನಾವು ಅದನ್ನು ಎದುರು ನೋಡ್ಬಾರ್ದು. ಅದಕ್ಕೊಂದು ಸಮಯ ಬರುತ್ತೆ. ಆ ಸಮಯ ಬಂದಾಗ ದೇವರು ಯಾವಾಗ ಯಾವ ರೀತಿ ಹೆಚ್ಚಿಸ್ತಾರೆ. ಯಾವ್ದು ಇಲ್ಲ ಅಂತಂದ್ರೆ ಪರಲೋಕದಲ್ಲಿ ಉನ್ನತ ಜಾಗವನ್ನ ನಮಗೆ ಕೊಡ್ತಾರೆ.
ಯಾವ್ದು ಬೇಕು ನಮಗೆ? ಲೋಕ ಬೇಕಾ? ಲೋಕ ಬೇಕಾ ಪ್ರಿಯರೇ? ಲೋಕದಲ್ಲಿ ಇವೆಲ್ಲ ಬೇಕಾ? ಲೋಕದಲ್ಲಿದ್ರೂ ಕೂಡ ನೀವು ಬೆಳಕಿನ ಹಾಗೆ ಪ್ರಕಾಶಿಸಬೇಕು. ನಕ್ಷತ್ರಗಳ ಹಾಗೆ ಹೊಳಿಬೇಕು. ಭಕ್ತಿ ಹೊಳಿಬೇಕು ಅಂದ್ರೆ ದೇವರ ವಾಕ್ಯದ ಮೂಲಕ ನಮ್ಮ ಬದುಕುಗಳಲ್ಲಿ ಆ ಗುಣಗಳು ಕಾಣಬೇಕು. ಆ ಗುಣಗಳು ಕಾಣಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನವನ್ನ ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17, 18 ಓದಮ್ಮ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಹಾ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಹ್ಮ್. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೋಡು ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಸಾಕು. ಯಾಕೆಂದರೆ ಹ್ಮ್. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿರಿ. ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೂ ಅಂದ್ರೆ ನಿಮ್ಮಿಂದ ಎಷ್ಟು ಕೈಲಾಗುತ್ತೆ ಅಲ್ಲಿವರೆಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಅವ್ರು ಕಿರಿಕಿರಿ ಮಾಡ್ತಾರ, ತೊಂದರೆಗಳನ್ನು ಕೊಡ್ತಾರ, ಅವಮಾನ ಪಡಿಸ್ತಾರ, ಆದ್ರೂ ಸಮಾಧಾನ ಸಮಾಧಾನ ಹ್ಮ್ ಸಮಾಧಾನ ಇರ್ರಿ ಎಲ್ಲರೊಟ್ಟಿಗೆ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಯಾರ ಕೆಲಸ ಅಂತೆ? ನನ್ನ ಕೆಲಸ. ನಿಮ್ಮ ಕೆಲಸ ಏನು? ಇಲ್ಲಿ ತನಕ ವಾಕ್ಯಗಳನ್ನು ಓದಿದ್ವಿ. ಇವೆಲ್ಲವೂ ಕೂಡ ನಾವು ಮಾಡುವಂಥದ್ದು. ಇವೆಲ್ಲವೂ ಕೂಡ. ಮತ್ತೊಂದು ವಚನವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನವನ್ನ ನೋಡಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ನೋಡಿ, ದೇವರು ನಿಮಗೆ ನಿಜವಾದ ಕ್ರೈಸ್ತರು, ನಿಜವಾದ ಭಕ್ತರು ಹೀಗೆ ಇರಬೇಕು. ಓದಿಮ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಅಂತಾರೆ. ಅಂದ್ರೆ ಒಬ್ಬರಿಗೊಬ್ಬರು ಉಪಕಾರಿಗಳು, ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಆಮೇಲೆ 25ನೇ ವಚನ ನೋಡಿ. 25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸಾಕು. ನೋಡಿದ್ರ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಹಾಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೀವಲ್ಲ. ಅಂದ್ರೆ ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಕೂಡ ಅಂಗಗಳಾಗಿದ್ದೇವೆ. ಮತ್ತೆ ಅಂಗಗಳಾಗಿರುವಂತ ನಾವು ಏನ್ ಮಾಡ್ಬೇಕಂತ ಹೇಳ್ತಾರೆ? ಒಬ್ಬರಿಗೊಬ್ಬರು ಸತ್ಯವನ್ನೇ ಹಾಡಬೇಕು. ಆಮೇಲೆ 29ನೇ ವಚನ ನೋಡಿ. 29ನೇ ವಚನ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಸಾಕು. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನ ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಅಂದ್ರೆ ಯಾರಾದರೂ ನಮ್ಮ ಮಾತನ್ನ ಕೇಳೋದಕ್ಕಿದ್ದಾಗ ಅವರ ಹಿತಕ್ಕಾಗಿ, ಅಂದ್ರೆ ಅವರ ಒಳ್ಳೇದಕ್ಕಾಗಿ ಮಾತಾಡಬೇಕು. ಅವರ ಒಳ್ಳೇದಕ್ಕಾಗಿ ನಾವು ಮಾತಾಡಬೇಕು. ನಮ್ಮ ಬಾಯೊಳಗಿಂದ ಕೆಟ್ಟ ಮಾತುಗಳು ಹೊರಡು ಕೂಡುದು ಅಂತ ಹೇಳ್ತಾರೆ. ನಮ್ಮ ಬಾಯೊಳಗಿಂದ ಕೆಟ್ಟ ಮಾತುಗಳು ಹೊರಡಕೂಡದು. ನಾವು ಸತ್ಯವನ್ನೇ ಮಾತಾಡಬೇಕು. ನಾವು ಉಪಕಾರಿಗಳಾಗಿರಬೇಕು. ನಾವು ಸಮಾಧಾನದಿಂದಿರ್ಬೇಕು. ನಾವು ತಗ್ಗಿಸಿಕೊಂಡವರಾಗಿರ್ಬೇಕು. ಎಲ್ಲರೊಟ್ಟಿಗೆ ಸಮಾಧಾನದಿಂದಿರ್ಬೇಕು. ಎಲ್ಲರನ್ನು ಕ್ಷಮಿಸಬೇಕು. ಈ ಒಳ್ಳೆ ಸದ್ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರಲ್ವ ಪ್ರಿಯರೇ.
ನಿಜವಾದ ಕ್ರೈಸ್ತರಲ್ಲಿ ಇದೆ. ಇವಾಗ ನಾವು ಕೂಡ ನಿಜವಾದ ದೇವರ ಸಭೆಯಲ್ಲಿ ಹೆಜ್ಜೆ ಹಾಕಿದ್ವಿ, ದೀಕ್ಷೆ ಸ್ಥಾನ ಪಡೆದುಕೊಂಡು ನಿಜವಾದ ದೇವರ ಸಭೆ, ಜೀವ ಸ್ವರೂಪನಾದಂತ ದೇವರ ಸಭೆ ಇದು. ನಿಜವಾದ ದೇವರ ಸಭೆ ಇದು. ದೇವರ ಸಭೆಯಲ್ಲಿ ನಾವು ಬಂದಿದ್ದೀವಿ. ಬಂದಿರುವಂತ ನಾವು ಈ ವಾಕ್ಯದ ಮೂಲಕ ಈ ಸದ್ಗುಣಗಳು, ಒಳ್ಳೆ ಗುಣಗಳು ಇದೆಯಾ ನಮ್ಮಲ್ಲಿ? ಆ ರೀತಿ ಬೆಳೀತಾ ಇದೀವ ನಾವು? ಬೆಳೆದ್ರೆ, ಆ ರೀತಿ ನಡ್ಕೊಂಡ್ರೆ ನಾವು ನಿಜವಾದ ಕ್ರೈಸ್ತರು, ನಿಜವಾದ ಭಕ್ತರು ಆಗಿರ್ತೀವಿ ಪ್ರಿಯರೇ. ಇಲ್ಲದ ಹೋದ್ರೆ ಏನಪ್ಪಾ ಏನಾಗಿರ್ತೀವಿ ನಾವೆಲ್ಲರೂ ಹೇಳಿ? ಸುಳ್ಳು ಭಕ್ತರಂತ. ಓಕೆ, ಇವಾಗ ಏನಪ್ಪಾ ಅಂದ್ರೆ ವಾಕ್ಯದ ಮೂಲಕ ನಾವು ಪ್ರತಿನಿತ್ಯ ನಾವು ಕೇಳ್ತಾ ಇರ್ತೀವಲ್ವಾ, ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಪ್ರಯಾಸ ಪಡೋಣ. ನಾವು ಮಾತ್ರವಲ್ಲ, ಇನ್ನೊಬ್ಬರಿಗೆ ಈ ವಿಷಯವನ್ನ ತಿಳಿಸೋಣ, ಇನ್ನೊಬ್ಬರನ್ನ ಈ ಗ್ರೂಪ್ ಅಲ್ಲಿ ಸೇರಿಸೋಣ. ಎಲ್ಲಿ? ದೇವರ ಸಭೆಯಲ್ಲಿ ಸೇರಿಸೋಣ, ವಾಕ್ಯಗಳನ್ನ ತಿಳಿಸೋಣ, ವಾಕ್ಯಗಳನ್ನ ತಿಳಿದುಕೊಡ್ರಿ ಅಂತೇಳಿ ಪ್ರಯಾಸ ಪಡೋಣ. ಓಕೆ, ನಾವೆಲ್ಲರೂ ದೇವ್ರ ಮಕ್ಕಳು, ನಾವೆಲ್ಲರೂ ದೇವ್ರ ಮಕ್ಕಳು, ನಾವೆಲ್ಲರೂ ದೇವರ ಅನ್ಯೋನ್ಯತೆಯಲ್ಲಿ ಬೆಳೆಯೋಣ, ಒಗ್ಗಟ್ಟಾಗಿರೋಣ, ಏಕ ಅಭಿಪ್ರಾಯದಿಂದ ಇರೋಣ, ದೇವರ ಸೇವೆ ಮಾಡೋಣ. ಇಲ್ಲಿ ನನಗೆ ಏನ್ರಿ ಮಹಿಮೆ ಬರೋದು, ನನ್ನನ್ನು ಯಾರು ವಂಚಿಸುವ ಏನಿಲ್ಲ ರೀ, ಬೇಡ ರೀ. ಇದು ನಾವೆಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ತಂದೆಯಾದ ದೇವರ ಸೇವೆಯನ್ನ ಮಾಡಿ ಏನ್ರಿ ಜೀವಿತ ಕಾಲ ಮುಗಿಸ್ಕೊಂಡು ಹೋಗೋಣ. ನಮ್ಮಲ್ಲಿ ಕಷ್ಟ, ತೊಂದರೆಗಳು ಏನೇ ಇರುತ್ತೆ, ಏನಿದ್ರು ಪರವಾಗಿಲ್ಲ, ದೇವ್ರಿಗೋಸ್ಕರ ನಾವು ಪ್ರಯಾಸ ಪಡೋಣ. ಏನಾದ್ರೂ ಸಮಸ್ಯೆಗಳು ಬಂದಾಗ, ಕಿರಿಕಿರಿ ಇದ್ದಾಗ, ತೊಂದರೆಗಳಿದ್ದಾಗ ಅಂತ ಸ್ಥಿತಿಯಲ್ಲಿ ಕೂಡ ತೃಪ್ತಿಯಾಗಿರ್ಬೇಕಂತೆ. ಇದ್ದಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಪರಲೋಕದಲ್ಲಿ ಬಹಳ ಗಂಟು. ಪೇಚಾಡ್ತಾ ಇದ್ರೆ ದೇವರ ಸಭೆಯಲ್ಲಿ ಬಂದು ನೀನ್ ಪೇಚಾಡ್ತಿದೀಯಮ್ಮ, ಅಮ್ಮ ದೇವರ ಸಭೆಯಲ್ಲಿ ನೀನ್ ಪೇಚಾಡ್ತೀಯ, ಗುಣ ಕೊಡ್ತಾ ಇದೀಯ, ಕಿರಿಕಿರಿನ ಎಲ್ಲಿದ್ದೀಯಮ್ಮ ಮಗಳೇ? ಬೇಡ. ದೇವರ ಸಭೆಯಲ್ಲಿದ್ದಂತ ನೀನು ಏನ್ ಬಂದ್ರು ಕೂಡ ಅದಕ್ಕೆ ರೆಡಿಯಾಗಿರ್ಬೇಕು. ನನ್ನ ತಂದೆ, ನನ್ನ ಎತ್ತ ತಂದೆ ನನ್ನನ್ನು ಗಮನಿಸ್ತಾ ಇದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ, ನನ್ನನ್ನ ಕೈ ಬಿಡಲ್ಲ ಅವರು. ನಿಜ ರೀ. ಅನುಭವಿಸ್ಬೇಕು ಪ್ರಿಯರೇ, ಅನುಭವಿಸ್ಬೇಕು, ರುಚಿ ನೋಡ್ಬೇಕು ಅದನ್ನ, ದೇವರ ಪ್ರೀತಿಯ ರುಚಿ. ದೇವರು ನಮ್ಮನ್ನ ಕಾಪಾಡುವಂತ ವಿಧ ಎಂಥದ್ದು ಅಂತ ನಾವು ಗಮನಿಸ್ಬೇಕು. ಓಕೆ, ಈ ತರ ಇರ್ಬೇಕು. ನಿಜವಾದ ಕ್ರೈಸ್ತರು ಈ ತರನೇ ಇರ್ತಾರೆ. ನಾವು ಹಾಗೇನೆ ಇರ್ಬೇಕು. ಹೊರಗಡೆ ಜಾಣರಾಗಿರ್ಬೇಕು. ಯಾಕೆಂದ್ರೆ ಹೊರಗಡೆ ಏನಪ್ಪಾ ಅಂದ್ರೆ ಇವರು ಕ್ರೈಸ್ತರು ಅಮಾಯಕರು ಹೇಗಿದ್ರು ಪರವಾಗಿಲ್ಲ ಅಂತೇಳಿ ನಮ್ಮನ್ನ ಕ್ಷಮಿಸ್ಬಿಡ್ತಾರೆ ಅಂತೇಳಿ ಬಳಸ್ಕೊಳ್ಳೋದಕ್ಕೆ, ದಾರಿ ತಪ್ಪಿಸೋದಕ್ಕೆ ಕಿರಿಕಿರಿ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಅಪಹಾಸ್ಯ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ತಮಾಷೆಗಳನ್ನ ಮಾಡ್ತಾ ಇರ್ತಾರೆ. ಅಂತವ್ರ ವಿಷಯದಲ್ಲಿ ತುಂಬಾ ಜಾಣರಾಗಿ ಬುದ್ಧಿವಂತಿಕೆಯಿಂದ ನೀವು ನಡ್ಕೋಬೇಕು, ಉತ್ತರ ಕೊಡ್ಬೇಕು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗ್ಸರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳಪ್ಪ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ, ನಿಮ್ಮೊಟ್ಟಿಗೆ ಮಾತನಾಡುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ, ನಿಮ್ಮನ್ನು ಕುರಿತು ಅರ್ಥ ಮಾಡಿಕೊಳ್ಳುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ ತಂದೆ. ನಿಮ್ಗೆ ಸ್ತೋತ್ರಗಳು ತಂದೆ. ಎಷ್ಟು ಉನ್ನತವಾದಂತ ಜೀವಿತ ಕೊಟ್ಟಿದ್ದೀರಾ ತಂದೆ, ಅದ್ಭುತವಾದಂತ ಜೀವಿತ ತಂದೆ. ನಿಮ್ಗೆ ಸ್ತೋತ್ರಗಳಪ್ಪ. ಇದ್ದದರಲ್ಲಿ ತೃಪ್ತಿ ಪಡುವಂತ ಜ್ಞಾನವನ್ನು ಕೊಟ್ಟಿದ್ದೀರಾ. ಏನೋ ಇದೆ ಅಂತೇಳಿ ಗರ್ವ ಪಡುವಂಥದ್ದು ಇಲ್ಲ, ಏನು ಇಲ್ಲ ಅಂತೇಳಿ ದುಃಖ ಪಡುವಂಥದ್ದು ಅಲ್ಲ. ಎಲ್ಲಾ ಸ್ಥಿತಿಯಲ್ಲಿ ತೃಪ್ತರಾಗಿರಿ ಅಂತ ನೀವು ಹೇಳಿದ್ದೀರ ತಂದೆ, ಪೌಲನ ಮೂಲಕ. ಹೌದು ತಂದೆ, ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ. ಪ್ರತಿ ದಿನಾಲೂ ನಿಮ್ಮ ಮಕ್ಕಳು ವಾಕ್ಯಗಳನ್ನ ಸಾರುವಂತ ಮಕ್ಕಳಿದ್ದಾರೆ, ಎಲ್ಲರನ್ನು ಕನಿಕರಿಸಿ ಬಲಪಡಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಭಕ್ತಿಯಲ್ಲಿ ಇರುವಂತೆ ಸಹಾಯ ಮಾಡಿ. ಮುಖ್ಯವಾಗಿ ನಿಮ್ಮ ಮಗಳು ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಅದೇ ರೀತಿಯಲ್ಲಿ ದೀಕ್ಷೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಕೆಲಸದಲ್ಲಿದ್ದಾಗಲೂ, ಕಣ್ಣಿಗೆ ನಿದ್ದೆ ಇದ್ದಾಗಲೂ ಕೂಡ, ಅನಾರೋಗ್ಯದಲ್ಲಿದ್ದಾಗಲೂ ತಂದೆ ನಿಮ್ಮ ಸೇವೆಯನ್ನು ಬಿಡದೆ ತಂದೆ ನಿಮ್ಮ ಸೇವೆಯಲ್ಲಿ ನಿರಂತರ ಇದ್ದಂತ ಮಕ್ಕಳನ್ನು ಆಶೀರ್ವದಿಸಿ.
ಅದೇ ರೀತಿಯಲ್ಲಿ ವಾಕ್ಯವನ್ನು ಹೇಳುವಂತ ನಿಮ್ಮ ಮಕ್ಕಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾ ನಿಮ್ಮ ಮಕ್ಕಳನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಿ, ಹೆಚ್ಚಾಗಿ ಜ್ಞಾನವನ್ನು ಕೊಡಿ. ಅದೇ ರೀತಿಯಲ್ಲಿ ಕುಟುಂಬ ಸಹಿತವಾಗಿ ಎಲ್ಲಾರು ಸೇರ್ತಾ ಇದ್ದಾರೆ ತಂದೆ. ಇನ್ನು ಹೆಚ್ಚಾಗಿ ಅನೇಕರು ಸೇರಿ ನಿಮ್ಮ ವಾಕ್ಯಗಳನ್ನ ತಿಳಿದುಕೊಳ್ಳುವಂತೆ, ನಿಮ್ಮ ಸಹವಾಸದಲ್ಲಿ ಬರುವಂತೆ ತಂದೆ ಸಹಾಯ ಮಾಡಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಮ್ಮನ್ನು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆಗಳು.